ಇದು ಮೂವಿ ಹೆಸರು ಶೇರ್ ಅಂತ ಕೊಟ್ಟಿದ್ರು. ಈ ಮೂವಿ ನೇಮ್ ಈ ಶೇರ್ ಅಂತ ಕೊಡೋದಕ್ಕೆ ಅದ್ರ ಹಿಂದಿನ ಕಾರಣ ಏನಿತ್ತು ಸರ್? ಯಾಕೆ ನೋಡಬೇಕು ಈ ಮೂವಿ ನಮ್ದು ಯುವ ಜನತೆ ಇವತ್ತಿಗೂ? ಯುವ ಜನತೆ ನೋಡಲೇಬೇಕು, ಯಾಕಂದ್ರೆ ಅದ್ರಾಗ ಭಾಳ ಸ್ಮಗ್ಲಿಂಗ್ ಇರ್ಬೋದು, ಕಿಡ್ನ್ಯಾಪಿಂಗು, ಕಿಲ್ಲಿಂಗು, ಬಾಟ್ಲ್ ಹೊಡೆಯೋದು, ಚುಚ್ಚೋದು, ಇದೆಲ್ಲ ಅದ್ರಾಗ ಹೆಂಗೆ ಎಡಿಕ್ಟ್ ಆಯ್ತಾರ ಮಕ್ಕಳು, ಹೆಂಗೆ ದುಡ್ಡಿಂದು ಅಹಂಕಾರ ಬರ್ತದ, ಹೆಂಗೆ ದುಡ್ಡಿಂದು ನಶ ಇರ್ತದ. ನಿಮಗೆ ಏನೂ ಅನಿಸಿಲ್ಲ ಸರ್ ನಾನು ಆ್ಯಸ್ ಅ ಹೀರೋ ಆಗಿ ಪಾತ್ರ ಮಾಡಬೇಕು ಈ ರೀತಿ? ನಾನು ಡೈರೆಕ್ಟರ್ ಜೊತೆ ಮಾತಾಡಿದಾಗ ಡೈರೆಕ್ಟರ್ ನನಗೆ ಒಂದು ಕ್ವಶನ್ ಕೇಳಿದ್ರು, ನೀನು ಹೀರೋ ಆಗಬೇಕಾ ಅಥವಾ ನಿಮಗೆ ಜನ ಸ್ಕ್ರೀನ್ ಮೇಲೆ ನೋಡುವಾಗ ಬಿಸಿ ಹೊಡಿಬೇಕಂತ ಹೇಳ್ತಿಲ್ಲ. ಇವಾಗ ಡೈಲಾಗ್ ಅಂತ ಬಂದರೆ ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವುದಾಗಿತ್ತು ಸರ್? ಆ ಡೈಲಾಗ್ ಏನಾದರೂ ಹೇಳ್ಬೋದಾ? ಬರ್ತೀರಾ ವ್ಯಾಲಿಗೆ ಸಂಜೆ ಕುಷ್ಕ ಎಣ್ಣೆ ಫ್ರೀ. ಸಡನ್ ಆಗಿ ಶಾಕಿಂಗ್ ಕೊಡುವಂತಹ ಸೀನ್ ಕೂಡ ನಿಮ್ಮದೇ ಅಂತ. ಮೇ 10ಕ್ಕೆ ನಾ ಪ್ರೀಮಿಯರ್ ಶೋ ನೋಡ್ಲಿಕ್ಕೆ ಸಪ್ನ ಮಲ್ಟಿಪ್ಲೆಕ್ಸ್ಗೆ ಬಂತಿದ್ದು. ಮೂವಿ ಸ್ಟಾರ್ಟ್ ಆಗ್ಯದ, ಗ್ರೇಸ್ರಾಜ್ ಲೋಗೋ ಬಂತು, ಮೂವಿ ಮುಗೀತು, ಇಂಟರ್ವೆಲ್ ಬ್ರೇಕ್ ಆಯಿತು. ಇಂಟರ್ವೆಲ್ ಮೂವಿ ನೋಡ್ಲತ್ತಿದೆ, ನಾನು AC ಫುಲ್ ಅದ ಥಿಯೇಟರ್ದಾಗ, ನನಗೆ ಸ್ವೆಟ್ಟಿಂಗ್ ಆಗಲ್ಲದು. ನಿಮಗೆ ಸ್ವೆಟ್ಟಿಂಗ್ ಅಂದ್ರೆ ಮೈ ಮುಳ್ಳೊಂಟು ನಾ ಬಿ ಹಿಂಗೆ ಆ್ಯಕ್ಟಿಂಗ್ ಮಾಡೀನಿ ಅಂತ. ಸೊ ಇವತ್ತಿನ ದಿವಸ ನಾವು ಇಂತಹ ವ್ಯಕ್ತಿ ಜೊತೆಗಿದ್ದೇವೆ. ನಮ್ಮ ಬೀದರ್ನ ಬೆಡಗ ಚಿರುತೆರೆಯ ಬೆಳ್ಳಿ ಪರದೆಯ ಮೇಲೆ ಖಳನಾಯಕನ ನಟನಾಗಿ ಮಿಂಚಿದಂತಹ ನಮ್ಮ ಕ್ರಿಸ್ ಗಿಲ್ಲಿ ಸರ್ ಅವರಿಗೆ ಅನಂತ ಸ್ವಾಗತ ಕೊಡೋಣ ನಮ್ಮ ಚಿವರ್ ಪಾಡ್ಕಾಸ್ಟ್ಗೆ. ಸರ್ ತುಂಬ ಸ್ವಾಗತಗಳು. ನಿಮ್ಮ ಒಂದು ಸಮಯವನ್ನು ತೆಗೆದುಕೊಂಡು ಬಿಟ್ಟು ಇವತ್ತಿನ ದಿವಸ ಬಂದಿದ್ದೀರಾ. ಅಂತಾರೆ ನಟನಾಗಲು ಹೋಗಿ ಖಳನಾಯಕ ನಟನಾಗಿ ಮಿಂಚಿದಂತಹ ನಮ್ಮ ಗಿಲ್ಲಿ ಸರ್ ಅವರು. ಸರ್ ತುಂಬ ಸಂತೋಷ ಅನ್ನಿಸ್ತಾ ಇದೆ ಇವತ್ತಿನ ದಿವಸ ನಮ್ಮೊಂದಿಗೆ ನೀವಿದ್ದೀರಾ. ಸೊ ಮೊದಲನೇದಾಗಿ ನೀವು ನಮ್ಮ ಬೀದರ್ನವರು, ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ನಮ್ಮ ಬೀದರ್ ಜಿಲ್ಲೆಯ ಬೆಡಗ ಖಳನಾಯಕ ನಟನಾಗಿ ಇವತ್ತು ಚಿತ್ರರಂಗದಲ್ಲಿ ನಟಿಸಿ ಒಂದು ಹೆಸರನ್ನ ನಿರಂತರವಾಗಿ ಹೋಗೋದಕ್ಕೆ ಇದು ಪ್ರಯತ್ನ ಪಟ್ಟಿದ್ದಕ್ಕೂ ಫಲ ಸಿಕ್ಕಿತ್ತು ನಮ್ಮ ಒಂದು ಬೀದರ್ ಜಿಲ್ಲೆಗೆ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ನೀವು ಹೋಗಿದ್ದು ನಮ್ಮ ಬೀದರ್ ಜಿಲ್ಲೆಯಿಂದ, ನೀವು ಹುಟ್ಟಿದ್ದು ಬೆಳೆದಿದ್ದು ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ, ನಮ್ಮ ಬೀದರ್ ಕರ್ನಾಟಕದ ಕಿರೀಟ ಆದಂತಹ ಬೀದರ್ನಿಂದ. ಸೊ ಮೊದಲನೇದಾಗಿ ನಿಮ್ಮ ಒಂದು ಪಯಣ ಹೇಳಬೇಕು ಸರ್. ನಿಮ್ಮ ಚಿಕ್ಕ ಅಂದರೆ ನಿಮ್ಮ ಬಾಲ್ಯದ ಪಯಣ ಹಿಡಿದು ಇವತ್ತಿಗೂ ಕೂಡ ನೀವು ಖಳನಾಯಕ ನಟನಾಗಿ ಒಂದು ಸಕ್ಸಸ್ಫುಲ್ ಅನ್ನ ನೀವು ಕಂಡಿದ್ದೀರಾ. ಸೊ ಯಾವ ರೀತಿಯಾಗಿ ನಿಮ್ಮ ಈ ಪಯಣವನ್ನು ನೀವು ಶುರು ಮಾಡಿದ್ರಿ? ನಿಮ್ಮ ಬಾಲ್ಯದ ಪಯಣ, ನಿಮ್ಮ ಎಜುಕೇಷನ್, ನಿಮ್ಮ ವಿದ್ಯಾಭ್ಯಾಸ ಆಗಲಿ, ಮತ್ತು ನೀವು ಯಾಕೆ ಚಿತ್ರರಂಗಕ್ಕೆ ಬರಬೇಕು ಅಂತ ನಿಮಗೆ ಅನಿಸಿತ್ತು, ನಿಮ್ಮ ಪರಿವಾರ, ನಿಮ್ಮ ಫ್ಯಾಮಿಲಿ ರಿಯಾಕ್ಷನು, ಸಪೋರ್ಟು, ಅದೆಲ್ಲ ನಾವು ಇವತ್ತು ತಿಳ್ಕೋಬೇಕು ಸರ್ ನಾವು. ಓಕೆ. ಸೊ ನೀವು ಹುಟ್ಟಿದ್ದು ಬೀದರ್ನಲ್ಲೇ ಸರ್? ಹುಟ್ಟಿದ್ದು ಬೀದರಲ್ಲೇ, ಬೆಳೆದಿದ್ದು ಬೀದರಲ್ಲೇ. ಓಕೆ. ಸ್ಟಡೀಸ್ ಕಂಪ್ಲೀಟ್ ಆಗಿದ್ದು ಬೀದರಲ್ಲಿ. ಹೌದು. ಓಕೆ. ಯಾವ ವಯಸ್ಸಿನಲ್ಲಿ ಅನಿಸಿತ್ತು ಸರ್ ನೀವು ನಾನು ಚಿತ್ರರಂಗಕ್ಕೆ ಬರಬೇಕು ಅಂತ? ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಮ್ಯಾಮ್ ನಾನು ಚಿತ್ರರಂಗದಲ್ಲಿ ಕಾಲಿಡ್ತೀನಂತ. ಓಕೆ. ಸೊ ದೇವ್ರಿಷ್ಟ, ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ, ಪೇರೆಂಟ್ಸ್ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದರಲ್ಲಿ ಹಾಗೆ ಮುಂದೆ ಬಂದಿದ್ದೀನಿ. ಓಕೆ. ಸೊ ನಿಮಗೆ ಇನ್ಸ್ಪಿರೇಷನ್ ಯಾರಾಗಿದ್ರು? ನಾನು ಬರ್ತೀನಂತ ಗೊತ್ತಿರಲಿಲ್ಲ, ಸೊ ಇನ್ಸ್ಪಿರೇಷನ್ ಯಾರೂ ಇರಲಿಲ್ಲ. ಓಕೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಡ್ತು. ಓಕೆ. ಸೊ ನೀವು ಇದಕ್ಕಿಂತ ಮುಂಚೆ ಅಂದರೆ ನೀವು ಈ ಚಿತ್ರರಂಗದಲ್ಲಿ ಬರೋದಕ್ಕಿಂತ ಮುಂಚೆ ಅಂದರೆ ನಿಮ್ಮೇನು ಸ್ಟಡೀಸು ಅದೇನು ನಡೀತಾ ಇತ್ತು ಆ ಟೈಮ್ನಲ್ಲಿ ಏನಾದರೂ ಆ್ಯಕ್ಟಿಂಗ್ ಮಾಡೋದು ಅಥವಾ ರೀಲ್ಸ್ ಮಾಡೋದು ಈ ರೀತಿ ಇರುತ್ತಲ್ಲ, ಆ ರೀತಿ ಏನಾದರೂ ಇತ್ತು? ಬಿಫೋರ್ ಕೋವಿಡ್ ಟಿಕ್ಟಾಕ್ ಮಾಡ್ತಿದ್ದೆ. ಓಕೆ. ನಮ್ಮ ಮನೆಯಲ್ಲಿ ನನಗಂತ ಒಂದು ಫೋನ್ ಇಸ್ಕೊಟ್ಟಿದ್ರು ನಮ್ಮಪ್ಪ. ಫೋನ್ ಯೂಸ್ ಮಾಡಿದಾಗೆಲ್ಲ ಬೈತಿದ್ರು, ಬಿಕಾಸ್ ನಾನು ಟಿಕ್ಟಾಕ್ ಮಾಡ್ತಿದ್ದೆ. ಬಿಕಾಸ್ ಆ ಟಿಕ್ಟಾಕ್ ಟೈಮಲ್ಲಿ ತುಂಬಾನೇ ಅಂದರೆ ಎಷ್ಟೊಂದು ಸೂಸೈಡ್ ಕಮಿಟ್ ಮಾಡ್ತಿದ್ರು. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಡ ನೀನು ಟಿಕ್ಟಾಕ್ ಮಾಡಬೇಡ ಅಂದರೆ, ಇವಾಗ ಆ್ಯಕ್ಷನ್ ವಿಡಿಯೋಸ್ ಮಾಡ್ತಿದ್ದೆ, ಸ್ವಲ್ಪ ಕಣ್ಣಲ್ಲಿ ಜಂಡು ಹೂವು ಮಚ್ಚಿ ನೀರು ಬರೋ ಥರ ಅದೆಲ್ಲ ವಿಡಿಯೋಸ್ ಮಾಡಿದಾಗ ಇವಾಗ ಹುಚ್ಚಾಗ್ಯಾನ ನೀವು, ಇವಾಗ ರೀಲ್ಸು ಟಿಕ್ಟಾಕ್ ಮಾಡಿದ್ರೆ ಇವಾಗ ಹುಚ್ಚಾಯ್ತಾನ, ಬೇಡ. ಹಂಗೆ ಸ್ವಲ್ಪ ಚಾಲೆಂಜಸ್ ಇತ್ತು ನನಗೆ ಮನೆಯಲ್ಲಿ.
ಸೊ ಅದಾದ್ಮೇಲೆ ಬಿಟ್ಬಿಟ್ಟಿದ್ದೆ ನಾನು, ಹೋಪ್ಸ್ ಎಲ್ಲ ಬಿಟ್ಬಿಟ್ಟಿದ್ದೆ. ಸೊ ಅದಾದ್ಮೇಲೆ ಟಿಕ್ಟಾಕು ಬ್ಯಾನ್ ಆಯ್ತು. ಸೊ ಅದಾದ್ಮೇಲೆ ಎಲ್ಲನೇ ಸ್ಟಾಪ್ ಮಾಡಿಬಿಟ್ಟಿದೆ. ಇವಾಗ ಏನೋ ಒಂದು ಮನೆಯಲ್ಲಿ ಒಂದು ಅಪರ್ಚುನಿಟಿ ಆಗಿ ನನಗೆ ಒಂದು ಅವಕಾಶ ನೀಡಿ ನನಗೋಸ್ಕರ ಅಂತ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿ ನಮ್ಮಪ್ಪ ನನಗೆ ಲಾಂಚ್ ಮಾಡಿದ್ದಾರೆ. ಓ ಅಂದ್ರೆ ಈ ಮೂವಿ ಹಿಂದ್ಗಡೆ ಅಂತಾರಲ್ಲ ನಿಮ್ಮಪ್ಪ ನಿಮ್ಗೆ ಇನ್ಸ್ಪಿರೇಷನು, ಅವರೇ ನಿಮ್ಗೆ ಇದು ಮಾಡಿದ್ರು ಸರ್. ಮತ್ತಂದ್ರೆ ಇವಾಗ ಇದು ಈ ಒಂದು ಮೂವಿ ಪ್ಲಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿತ್ತು ಸರ್? 2022 ಅಲ್ಲಿ ಸ್ಟಾರ್ಟ್ ಆಗಿತ್ತು ಮೂವಿ ಪ್ಲಾನ್ ಮಾಡಿದ್ದು. ಓಕೆ. ಸೊ ನೀವು ಬಿಫೋರ್ ಕೋವಿಡ್ ಇದೇ ಟಿಕ್ಟಾಕ್ ಮಾಡ್ತಿದ್ರಾ? ಅದಕ್ಕಿಂತ ಮುಂಚೆ ಅದೇ ಸ್ಟಡೀಸ್ ನಾರ್ಮಲ್ ಆಗಿ ಅಷ್ಟೇ ಇತ್ತು ನಿಮ್ಮ ಮೈಂಡ್ ನಲ್ಲಿ, ನಾನ್ ಮೂವಿ ಮಾಡ್ತೀನಿ, ನಾನು ಈ ರೀತಿ ಮಾಡ್ತೀನಿ? ಇಲ್ಲ, ಮೂವಿ ಮಾಡ್ತೀನಿ ಅಂತ ಇವತ್ತು ಅನ್ಕೊಂಡಿಲ್ಲ. ಓಕೆ. ಸೊ ಆ ಟೈಮ್ ನಲ್ಲಿ ನಿಮ್ದು ಏನಾದ್ರೂ ಕನಸಾಗಿತ್ತಾ? ಅದೇ ಒಂದು ಅಂದ್ರೆ ಮೈಂಡ್ ನಲ್ಲಿ ಇರುತ್ತಲ್ಲ, ಇವಾಗ ಇರುತ್ತೆ, ನಾನು 10th ಮುಗಿಸ್ಬಿಟ್ಟು ನಾನು PUC ಮಾಡ್ತೀನಿ, PUC ಆದ್ಮೇಲೆ ಈ ರೀತಿ ಜಾಬ್ ಮಾಡಬೇಕು ಅಂತ ನಿಮ್ ವಿಷನ್ ಆಗಿತ್ತಾ, ಅಥವಾ ಏನಾದ್ರೂ ಹೀಗೆ ಬಿಸ್ನೆಸ್ ಮಾಡಬೇಕು ಅಥವಾ ಮೂವಿ ಮಾಡಬೇಕು ಈ ರೀತಿ? ಟೈಮ್ ಪೀರಿಯಡ್ ಅಲ್ಲಿ ಒಂದೊಂದು ಯೂತ್ಸ್ಗೆ ಒಂದೊಂದ್ ತರ ಡ್ರೀಮ್ ಇರುತ್ತೆ, ಒಂದೊಂದ್ ತರ ಪ್ಲಾನ್ಸ್ ಇರುತ್ತೆ. ಸೊ ಅವಾಗ ನಾನು ಯಾವಾಗ ಚಿಕ್ಕವನಿದ್ದೆ, ನಾನು NDA ಜಾಯ್ನ್ ಆಗ್ಬೇಕಂತ ಇದ್ದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಓಕೆ. ಹಾ. ಸೊ ಅದು ಮೀನಿಂಗ್ ಗೊತ್ತಿತ್ತು, ಬಟ್ ಅದು ಯಾವ ತರ ನಾನು ಅದಕ್ಕೆ ಅಪ್ರೋಚ್ ಆಗ್ಬೇಕಂತ ಗೊತ್ತಿರಲಿಲ್ಲ. ಸೊ ಅದೇ ಒಂದು ಡ್ರೀಮ್ ಇತ್ತು, NDA ಆಫೀಸರ್ ಆಗ್ಬೇಕಂತ. ಸೊ ಅದಾದ ಬಿಟ್ಬಿಟ್ಟೆ. ಸೊ 10th ಅಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಬಂತು, ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೆ. ಸೊ ಅದಾದ್ಮೇಲೆ ಸಪ್ಲಿಮೆಂಟರಿ ಪಾಸ್ ಆಗಿ ಬಳ್ಳಾರಿ ಹೋದೆ. ಓಕೆ. ಸೊ ಅಲ್ಲಿ ಸ್ವಲ್ಪ ಎಜುಕೇಶನ್ ಚೆನ್ನಾಗಿದೆ, ನಂದಿ ಇಂಟರ್ನ್ಯಾಷನಲ್ ಅಂತ ಕಾಲೇಜ್ ಚೆನ್ನಾಗಿದೆ ಅಂತ ಅಲ್ಲಿ ಹೋದಾದ್ಮೇಲೆ ಕೋವಿಡ್ ಬಂತು, ಮತ್ತೆ ರಿಟರ್ನ್ ಗುರುನಾನಕ್ ಬಂದ್ರಿ. ಓಕೆ. ಜರ್ನಿ ಕಂಪ್ಲೀಟ್ ಆಯ್ತು, ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ನಾನು ಆಸ್ಟ್ರೇಲಿಯಾ ಹೋಗ್ಬೇಕಂತ ಬೆಂಗಳೂರು ಹೋಗಿದ್ದೆ ವೀಸಾ ಅಪ್ಲೈ ಮಾಡಕ್ಕೆ. ಓಕೆ. ಏನ್ ಪ್ಲಾನ್ ಇಟ್ಕೊಂಡ್ಬಿಟ್ಟು ಹೋಗ್ಬೇಕಂದಿದ್ರಿ ಸರ್ ಆಸ್ಟ್ರೇಲಿಯಾ? ನಮ್ ಚಿಕ್ಕಪ್ಪರು ಆಸ್ಟ್ರೇಲಿಯಲ್ಲೇ ಇರೋದು. ಸೊ ಅವರು ಅಲ್ಲಿ ನೀನ್ ಇಲ್ಲೇ ಬಾ, ನಿನ್ಗಿಲ್ಲೇ ಸೆಟಲ್ ಮಾಡ್ತೀನಿ, ನೀನ್ ಇಲ್ಲೇ ಬಂದಿರು, ನಮ್ ಜೊತೆ ಇರು ಅಂತ. ಆಸ್ಟ್ರೇಲಿಯಾ ಹೋಗ್ಬೇಕಂತ ಬೆಂಗಳೂರು ಹೋಗಿದ್ದೆ ವೀಸಾ ಅಪ್ಲೈ ಮಾಡಕ್ಕೆ. ಓಕೆ. ಸೊ ಅಲ್ಲಿ ಒಂದು ಟ್ವಿಸ್ಟ್ ಆಯ್ತು. ನಮ್ಮ ಅಪ್ಪನ ಫ್ರೆಂಡ್ ಒಬ್ರು ಹೀರೋಯಿನ್ ಇದ್ದಾರೆ ಬೆಂಗಳೂರಲ್ಲಿ, ಅವ್ರ ಜೊತೆ ಶೂಟಿಂಗ್ ಹೋಗಿದ್ವಿ. ಅಲ್ಲಿ ಫಸ್ಟ್ ಟೈಮ್ ನಾನು ಶೂಟಿಂಗ್ ಯಾವ ತರ ಇರುತ್ತೆ, ಸೆಟ್ ಯಾವ ತರ ಇರುತ್ತೆ ಅವತ್ ನೋಡಿದೆ. ಅಂದ್ರೆ ಇವಾಗ ಮೂವೀಸ್ ಎಲ್ಲ ಥಿಯೇಟರ್ ಅಲ್ಲಿ ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ಯಾವ ತರ ಶೂಟ್ ಆಗುತ್ತೆ, ಯಾವ ತರ ಸೆಟ್ ಇರುತ್ತೆ, ಅದು ನೋಡಿ ವಿಚಾರ ಮಾಡ್ತಿದ್ದೆ. ಇವಾಗ ಶೇರ್ ಡೈರೆಕ್ಟರ್ ಯಾರಿದ್ದಾರಲ್ಲ, ಅವರೇ ಭರ್ಜರಿ ಗಂಡು ಅಂತ ಅವಾಗ ಶೂಟಿಂಗ್ ನಡೀತಾ. ಹೌದು. ಓಕೆ. ಆ ಡೈರೆಕ್ಟರು ಯಾರಪ್ಪ ನೀನು ಅಂತ ಕೇಳಿದ್ರು. ಸರ್ ನಾನು ಇವ್ರ ಜೊತೆ ಬಂದಿದ್ದೆ. ಓಕೆ, ಆಕ್ಟಿಂಗ್ ಇಷ್ಟನಾ ಅಂತ ಕೇಳಿದ್ರು. ಹಾ ಸರ್ ಇಷ್ಟ. ಆಯ್ತಪ್ಪ ಬಾಯಲ್ಲಿ ಒಂದು ಸೀನ್ ಹೇಳ್ತೀನಿ, ಮಾಡಿ ತೋರಿಸು. ಒಂದು 2-3 ಟೇಕಲ್ಲಿ ಮಾಡಿದೆ. ಸೊ ನೀನ್ ಚೆನ್ನಾಗಿ ಮಾಡ್ತೀಯಾ, ನಿನ್ಗೆ ಆಕ್ಟಿಂಗ್ ತುಂಬಾ ಇಷ್ಟ ಅನ್ಸುತ್ತೆ. ಸೊ ಅಲ್ಲಿಂದ ಶೇರ್ ಮೂವಿ ಪ್ಲಾನ್ ಆಯ್ತು. ಶೇರ್ ಅಂತ ಅಲ್ಲ, ಒಂದ್ ಮೂವಿ ಮಾಡೋಣ. ಓಕೆ. ಅಂದ್ರೆ ಹೇಳಿರ್ಲಿಲ್ಲ ಮೂವಿ ಹೆಸರೇನು, ಏನ್ ಟೈಟಲ್ ಏನು ಫೈನಲ್ ಆಗಿರ್ಲಿಲ್ಲ. ಅವತ್ತು ಸುಮ್ಮನೆ ಡಿಸ್ಕಷನ್ ಆಯ್ತು. ವಿದಿನ್ 2 weeks ಅಲ್ಲಿ ಶೇರ್ ಪ್ಲಾನಿಂಗ್ ಸ್ಟಾರ್ಟ್ ಆಯ್ತು. ಸರ್ ಅವ್ರು ಏನಾದ್ರು ರೋಲ್ ಕೊಟ್ಟಿದ್ರಲ್ಲ, ಸೊ ಆ ಟೈಮ್ ನಲ್ಲಿ ನಿಮ್ಗೆ ಆಕ್ಟಿಂಗ್ ಬರ್ತಾ ಇತ್ತಾ? ಅದೇ ಇವಾಗ ನಾರ್ಮಲ್ ಆಗಿ ಏನ್ ರೀಲ್ಸ್ ಮಾಡ್ತೀರಾ ಆ ರೀತಿ? ಓಕೆ. ನಾನು ಬೆಂಗಳೂರು ಹೋಗಿದ್ದೆ ವೀಸಾ ಅಪ್ಲೈ ಮಾಡಕ್ಕೆ, ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಅಂದ್ರೆ ನಿಮ್ಮ ಅದು ಏನಂತಾರೆ, ನಿಮ್ಮ ಒಂದು ಅದೃಷ್ಟದ ಬಾಗಿಲೇ ತೆಗಿತು ಅಲ್ಲಿ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಅವ್ರು ಹೇಳಿದ್ರು ಈ ರೀತಿ ಮೂವಿ ಮಾಡೋಣ ಅಂತ ಹೇಳಿದ್ರು. ಅಂದ್ರೆ 2023 ನಲ್ಲಿ ಪ್ಲಾನ್ ಆಗಿತ್ತು. 22 ಅಲ್ಲಿ ಪ್ಲಾನ್ ಆಗಿತ್ತು. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗಿತ್ತು? ಶೂಟಿಂಗ್ 2022 ಆಗಸ್ಟ್ 18ಗೆ ಪೂಜೆ ಇತ್ತು, ಸ್ಕ್ರಿಪ್ಟ್ ಪೂಜೆ. ಹೌದು. 3:50 ಇತ್ತು. ಸೊ ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು. ಯಾವ ರೀತಿ ಅನ್ಸಿತ್ತು ಸರ್ ಅವತ್ತಿನ ದಿವಸ? ತುಂಬಾ ಎಕ್ಸೈಟೆಡ್ ಇದ್ದೆ, ತುಂಬಾ ಖುಷಿ ಆಯ್ತು. 2022 ಇಂದ ಸ್ಟಾರ್ಟ್ ಆಗಿ 2026 ವರೆಗೂ ಎಂಡ್ ಆಗಿದೆ. ತುಂಬಾ ದೊಡ್ಡ ಜರ್ನಿ ಇತ್ತು. ಹೌದು ಸರ್. ಇವಾಗ 26. ಸೊ ಆ ಸಮಯದಲ್ಲಿ ನೀವು ಮೂವಿ ಮಾಡ್ಬೇಕಂತ ಅಂತಿದ್ರಿ, ಅಂದ್ರೆ ನಿಮ್ದು ಏನ್ ಶೂಟಿಂಗ್ ನಡೀತಾ ಇತ್ತು ಸರ್, ಏನ್ ಅನ್ನಿಸ್ತಾ ಇತ್ತು? ಅಂದ್ರೆ ಅದೆಲ್ಲ ಹೊಸದಲ್ಲ ನಿಮ್ಗೆ. ಸೊ ಏನಾದ್ರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ರಾ? ಡೈರೆಕ್ಟರು ಎಲ್ಲರಂದು ಇಡೀ ಶೇರ್ ತಂಡ ತುಂಬಾ ಸಪೋರ್ಟಿವ್ ಆಗಿ
ತುಂಬಾ ಅಂದ್ರೆ ಇವಾಗ ಬಿಗಿನರ್ಸ್ ಅಂದ್ರೆ ಸೆಟ್ ಅಲ್ಲಿ ನಮಗೆ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ, ಯಾವ ತರ ಆಕ್ಟಿಂಗ್ ಮಾಡ್ಬೇಕಂತ ಹೌದು. ಅವರು ತುಂಬಾನೇ ನನಗೆ ಸಪೋರ್ಟಿವ್ ಆಗಿ ಎಲ್ಲ ಕಲಿಸಿ. ಅಂದ್ರೆ ಸಡನ್ ಆಗಿ ಒಂದ್ ಮೂವಿ ಸಿಕ್ತು, ಆ ರೀತಿ ನೀವು ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗಿದ್ರ ಸರ್? ಕಳ್ಳನಟನಾಗಿ ನೀನು ಮಾಡ್ಬೇಕು, ಸೊ ಈ ತರ ರೆಡಿ ಆಗಿರು, ಹೇರ್ಸ್ ಬಿಡ್ಬೇಕು. ನಿಮಗೆ ಏನೂ ಅನ್ಸಿಲ್ಲ ಸರ್ ನಾನು ಆಸ್ ಅ ಹೀರೋ ಆಗಿ ಪಾತ್ರ ಮಾಡ್ಬೇಕು ಈ ರೀತಿ ಏನಾದ್ರು? ಹೀರೋ ಆಗಿ ಮಾಡ್ಬೇಕಂತ ನನ್ಗೆ ಡ್ರೀಮ್ ಇರ್ಲಿಲ್ಲ. ನಮ್ಮ ಅಪ್ಪನೇ ಹೇಳಿದ್ರು ಹೀರೋ ಆಗಿ ಲಾಂಚ್ ಮಾಡೋಣ ನನ್ನ ಮಗನಿಗಂತ. ಹೌದು. ಡೈರೆಕ್ಟರ್ ಜೊತೆ ಮಾತಾಡಿದಾಗ ಡೈರೆಕ್ಟರ್ ನನ್ಗೆ ಒಂದು ಕ್ವಶನ್ ಕೇಳಿದ್ರು, ನೀನ್ ಇದು ಹೀರೋ ಆಗ್ಬೇಕಾ ಅಥವಾ ನಿನ್ಗೆ ಜನ ಸ್ಕ್ರೀನ್ ಮೇಲೆ ನೋಡಿದಾಗ ವಿಸಿಲ್ ಹೊಡಿಬೇಕಾ ಥಿಯೇಟರ್ ಅಲ್ಲಿ ಅಂತ. ಹೌದು. ಆಬ್ವಿಯಸ್ಲಿ ಇವಾಗ ಎಲ್ಲರಿಗೆ ಹೀರೋ ಆಗಿರ್ಬೋದು ಅಥವಾ ಯಾವುದೇ ಕ್ಯಾರೆಕ್ಟರ್ ಇರಲಿ, ಜನ ಥಿಯೇಟರ್ ಅಲ್ಲಿ ನೋಡಿದಾಗ ವಿಸಿಲ್ ಹೊಡಿಬೇಕು, ಅದೇ ಒಂದು ಡ್ರೀಮ್ ಎಲ್ಲ. ಖುಷಿನೇ ಬೇರೆ. ಹೌದು. ಸೊ ಅದಾದ್ಮೇಲೆ ಸರ್ ಖಳನಟನಾಗಿ ನೀವು ತೆರೆ ಮೇಲೆ ಬರ್ತಾ ಇದ್ದೀರಾ ಅಂದ್ರೆ ಮೆಂಟಲಿ ಯಾವ ರೀತಿ ಪ್ರಿಪೇರ್ ಆಗಿದ್ರ ಸರ್ ನೀವು? ಅಂದ್ರೆ ಖಳನಾಯಕನ ನಟನ ಒಂದು ಲುಕ್ಸ್, ಅವ್ರ ಮೆಂಟಲಿ ಇರೋದು, ಮಾತಾಡೋದು, ಅದಕ್ಕೋಸ್ಕರ ಏನಾದ್ರೂ ಟ್ರೈನಿಂಗ್ ತಗೊಂಡಿದ್ರ? ಟ್ರೈನಿಂಗ್ ಅಂತ ಇಲ್ಲ, ಒಂದು ವರ್ಕ್ಶಾಪ್ ಅಂತ ಇತ್ತು, 15 days ಹೋಗಿದ್ದೆ. 15 days ಅಲ್ಲಿ ಒಂದು 12 days ಹೋಗಿದ್ದೆ. ಸೊ 12 days ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಟ್ರಯಲ್ಸ್ ರೀಟೇಕ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಓಕೆ ಸರ್, ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ನನ್ನ ಮಗನಿಗೆ ಹೀರೋ ಆಗಿ ಲಾಂಚ್ ಮಾಡಬೇಕು ಅಂತ ಆಸೆ ಇತ್ತು, ಆದ್ರೆ ಮನೆಯಲ್ಲಿ ಅಮ್ಮನ ರಿಯಾಕ್ಷನ್ ಯಾವ ರೀತಿಯಾಗಿತ್ತು? ಏನ್ ಎಲ್ರು ಓದಿಸ್ಬೇಕು, ಜಾಬ್ ಮಾಡಿಸ್ಬೇಕು ಅಂತ ಇದ್ರೆ ನೀವೇನೋ ಇನ್ನೂವರೆಗೂ ನನ್ಗೆ ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ದೊಡ್ಡ ಮೂವಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಇನ್ನೂವರೆಗೂ ನಮ್ ತಾತ ಅಂತಾರ, ನೀನ್ ಇಂಜಿನಿಯರ್ ಆಗ್ಬೇಕಿತ್ತು, ನೀ ಏನ್ರ ಗೌರ್ಮೆಂಟ್ ಸರ್ವೆಂಟ್ ಆಗ್ಬೇಕಿತ್ತು, ಆ ರೀತಿ. ಇನ್ನ ಮನೆಗೆ ಅದು ಜಗಳ ಮಾಡ್ತಾನೆ ಇನ್ನೂ ಕಂಟಿನ್ಯೂ ಇದೆ. ಇಷ್ಟು ದೊಡ್ಡ ತೆರೆ ಮೇಲೆ ಬಂದ್ರು ಕೂಡ. ಹೌದು ಸರ್, ಇದು ಆಕ್ಚುಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಂತ ಇವಾಗ ಸುಮಾರು ಮನೇಲಿ ಇರ್ತಾರೆ ಈ ರೀತಿ ಬೆಂಬಲ ಕೊಡಲ್ಲ. ಸುಮಾರು ಯುವಕರ ಕನಸು ಸರ್ ನಿಮ್ದೇನಿದೆ ಅಲ್ಲ, ಇಲ್ಲ ಬೆಂಬಲ ಕೊಡಲ್ಲ ಅಂತಲ್ಲ, ಅವ್ರಿಗೂ ನಾನು ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕಂತ ಅವ್ರಿಗೂ ಇಷ್ಟ. ಬಟ್ ಅವ್ರೇನಂತಾರ, ಓದಿ ಮಟ್ಟಿ ಮಾಡ್ಬೇಕಿತ್ತು. ಆದ್ರೂ ಕೂಡ ಸರ್ ಇದ್ರಲ್ಲೂ ಸುಮಾರು ಸ್ಟ್ರಗಲ್ ಇದೆ ನೋಡಿ. ಒಂದು ಸ್ಕ್ರಿಪ್ಟ್ ಬರೆಯೋದು, ಅದನ್ನ ನೆನ್ಪಿಟ್ಕೊಂಡ್ಬಿಟ್ಟು ಆನ್ ಸ್ಕ್ರೀನ್ ಹೇಳೋದಂತಂದ್ರೆ ಅದು ಏನ್ ಮಾಮೂಲಿ ಇಲ್ಲ ಸರ್. ಅದಾದ್ಮೇಲೆ ಸರ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಸರ್? ಫಸ್ಟ್ ಡೇ ಯಾವ ರೀತಿ? ಫಸ್ಟ್ ಡೇ ನನ್ಗೆ ಒಬ್ಬಂದೇ ಶೂಟ್ ಇತ್ತು, 1 week ಫುಲ್ಲು. ಅಂದ್ರೆ ನಿಮ್ಮ ಒಬ್ಬರದೇ ಶೂಟಿಂಗ್ ಇತ್ತು? ನಂದು ಒಬ್ಬಂದೇ ಶೂಟಿಂಗ್ ಮಾಡ್ತಿದ್ರು ಡೈರೆಕ್ಟ್. ಅಂದ್ರೆ ಸ್ವಲ್ಪ ಇವಾಗ ಬೇರೆ ಬಿಗ್ ಆರ್ಟಿಸ್ಟ್ ಬಂದಾಗ ಸ್ವಲ್ಪ ಇವನಿಗೆ ಈಸಿ ಆಗ್ಬೇಕು, ಕ್ಯಾಮ್ರಾ ಫೇಸ್ ಮಾಡಕ್ ಸ್ವಲ್ಪ ಧೈರ್ಯ ಬರ್ಬೇಕಂತ ಫಸ್ಟ್ ವೀಕ್ ನಂದು ಒಬ್ಬಂದೇ ಶೂಟಿಂಗ್ ಮಾಡಿದ್ರು. ಸೊ ನೆಕ್ಸ್ಟ್ ವೀಕ್ ಇಂದ ಕಿರಣ್ ಸರ್, ಶೋಭರಾಜ್ ಸರ್, ಯಶ್ ಶೆಟ್ಟಿ ಅವರು, ತನಿಷಾ ಮ್ಯಾಮ್ ಇವರೆಲ್ಲ ಬಂದಾಗ ಸ್ವಲ್ಪ ಅವಾಗ ಭಯ ಇತ್ತು. ಅಂದ್ರೆ ಇವಾಗ ಕ್ಯಾಮ್ರಾ ಒಂದ್ಸರಿ ಫೇಸ್ ಮಾಡಿದಾಗ ಸ್ವಲ್ಪ ಭಯ ಅನ್ಸಿಲ್ಲ. ಇವಾಗೆಲ್ಲ ಬಿಗ್ ಆರ್ಟಿಸ್ಟ್ ಬಂದಾದ್ಮೇಲೆ ಸ್ವಲ್ಪ ಇವ್ರ ಜೊತೆ ಹೆಂಗ್ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಹೆಂಗ್ ಅಪ್ರೋಚ್ ಆಗ್ಬೇಕು, ಸೊ ಅದೊಂದು ಭಯ ಇರುತ್ತೆ. ಯಾವಾಗಾದ್ರೂ ಸೆಟ್ ಇಂದ ದೂರ ಹೋಗಿದ್ದೀರಾ ಸರ್? ಸಡನ್ಲಿ ಆ ಸಿಚುವೇಶನ್ ಬರುತ್ತಲ್ಲ, ಹೆಂಗ್ ಮಾಡ್ಲಿಯಪ್ಪ ನಾನು ಅಂತ ಒಬ್ಬಂಟಿಯಾಗಿ ಏನಾದ್ರೂ ಯೋಚನೆ ಮಾಡೋದು ಈ ರೀತಿ? ಅಂತ ಸಿಚುವೇಶನ್ ಏನ್ ಬರ್ಲಿಲ್ಲ, ಬಿಕಾಸ್ ಅವರೇ ತುಂಬಾ ನಂಗೆ ಪ್ರೀತಿಯಿಂದ ಎಲ್ಲ ಕಲ್ಸ್ಕೊಟ್ಟಿ ಮಾಡಿಸಿದ್ದಾರೆ. ಓಕೆ, ಸೊ ಅದಾದ್ಮೇಲೆ ಸರ್ ಮತ್ತೆ ಇವಾಗ ಹೀರೋ ನಮ್ದು ಹೀರೋಯಿನ್ ಇದ್ದಾರೆ, ಮೂವಿದೆ, ಅವ್ರ ಜೊತೆ ನೀವು ಆಕ್ಟ್ ಮಾಡ್ತಾ ಇರಬೇಕಾದ್ರೆ ಯಾವ ರೀತಿ ಚಾಲೆಂಜಸ್ಗಳನ್ನು ನೀವು ಫೇಸ್ ಮಾಡಿದ್ರಿ? ಫೈಟಿಂಗ್ ಸೀನ್ಸ್ ಅದನ್ನೇನಿರುತ್ತೆ, ಸೊ ಆ ಟೈಮ್ನಲ್ಲಿ ಯಾವ ರೀತಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ರಿ ನೀವು? ಇವಾಗ ಭಯ ಆಗುತ್ತೆ ಸರ್ ಒಂದೊಂದ್ಸರ್ತಿ. ಕಿರಣ್ ಸರ್ ಜೊತೆ ಅದು ಒಂದೇ ಎಕ್ಸ್ಪೀರಿಯನ್ಸ್ ಆಗಿದ್ ನನಗೆ. ಅವ್ರ ಜೊತೆ ಆದಾಗ ಸೆಕೆಂಡ್ ವೀಕಲ್ಲಿ ಅವ್ರ ಜೊತೆ ಶೂಟಿಂಗ್ ಅಲ್ಲಿ ಸ್ವಲ್ಪ ಭಯ ಆಯ್ತು. ಅವ್ರ ಜೊತೆ ಫೇಸ್ ಟು ಫೇಸ್ ಇಂಟರಾಕ್ಷನ್ ಅಲ್ಲಿ ಅವ್ರಿಗೆ ಒಂದು ಪಂಚ್ ಡೈಲಾಗ್ ಹೊಡಿಬೇಕಿತ್ತು. ಸೊ ಅಲ್ಲಿ ನನಗೆ ಸ್ವಲ್ಪ ಭಯ ಆಯ್ತು. 1-2-3 ಟೇಕಲ್ಲಿ ಅದು ಮಾಡಿದೆ ಸರ್. ಮತ್ತೆ ಇವಾಗ ಡೈಲಾಗ್ ಅಂತ ಬಂದ್ರೆ ನಿಮ್ ಫೇವ್ರೆಟ್ ಡೈಲಾಗ್ ಯಾವ್ದಾಗಿತ್ತು ಸರ್? ಆ ಡೈಲಾಗ್ ಏನಾದ್ರು ಹೇಳ್ಬೋದಾ? ಬರ್ತೀರಾ ರ್ಯಾಲಿಗೆ, ಸಂಜೆ ಕುಷ್ಕ ಎಣ್ಣೆ ಫ್ರೀ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಇರುತ್ತೆ ನಮ್ಮ ಮೂವಿಯಲ್ಲಿ. ಸೊ ಅವರು MLA ಆಗಿರ್ತಾರೆ ಅಲ್ಲಿಂದ, ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ.
ಅವರು ಒಂದು ರ್ಯಾಲಿ ಮಾಡ್ತಾರೆ. ಸೊ ಎಲ್ಲ ಜನಗಳಿಗೆಲ್ಲ ಒಂದು ಟ್ರಕ್ ಅಲ್ಲಿ ಹಾಕೊಂಡು ಒಂದು ರ್ಯಾಲಿಗೋಸ್ಕರ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಒಂದು ಆ ಸೀಕ್ವೆನ್ಸ್ ಅಲ್ಲಿ ಒಂದು ಡೈಲಾಗ್ ಇರುತ್ತೆ. ಓಕೆ ಸರ್, ಈ ಪಾತ್ರ ಮಾಡಬೇಕಾದ್ರೆ ನೀವು ಮೇನ್ ಕ್ಯಾರೆಕ್ಟರ್ ಅಂದ್ರೆ ಖಳನಾಯಕನ ಕ್ಯಾರೆಕ್ಟರ್ನಲ್ಲಿ ಇದ್ದೀರಾ. ಸೊ ನಿಮ್ಮ ಪಾತ್ರದ ಮುಖಾಂತರ ನಮ್ಮ ಇವತ್ತಿನ ಯುವಕರಿಗೆ ಏನ್ ಮೆಸೇಜ್ ಸಿಗುತ್ತೆ ಸರ್ ಅದನ್ನ ನೋಡಿದ್ರೆ? ಮೆಸೇಜ್ ಅಂದ್ರೆ ಇವಾಗ ಯಾವ ತರ ಚಿಕ್ಕ ಮಕ್ಕಳಿಗೆ ದುಡ್ಡಿಂದು ಆಸೆ ಇರುತ್ತೆ, ಯಾವ ತರ ಅವರು ಅಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವ ತರ ಆಗುತ್ತೆ ಅದ್ರ ವಿಷಯದಲ್ಲಿ ಇದೆ. ಅದು ವಿಷಯಲ್ಲಿ ಇದೆ. ಸೊ ಅದಕ್ಕೋಸ್ಕರ ಅದು ಒಂದು ಮೆಸೇಜ್ ಕೊಡುತ್ತೆ ಸರ್. ಮೆಸೇಜ್ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಂತ ತುಂಬಾ ಸಖತ್ತಾಗಿದೆ. ನೀವು ನೋಡ್ಲೇಬೇಕು, ನಮ್ ಬೀದರ್ ಜನ ನೋಡ್ಲೇಬೇಕಂತ ಇದೀನಿ ನಾನು. ಅಫ್ಕೋರ್ಸ್ ನೋಡ್ತೀವಿ ಸರ್. ಇವತ್ತು ನಿಮ್ ಮೂವಿ ರಿಲೀಸ್ ಆಗಿದೆ, ಯಾವ ರೀತಿ ಇತ್ತು ನಮ್ ಬೀದರ್ ಪಬ್ಲಿಕ್ ರಿಯಾಕ್ಷನ್? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ರು, ಇವತ್ತು ಕೊಟ್ಟಿದ್ದಾರೆ. ಮತ್ತೆ ಮುಂಚೆ 10th ಮೇಗೆ ಪ್ರೀಮಿಯರ್ ಶೋ ಮಾಡಿದ್ವಿ, ಅವತ್ತು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಮ್ಮ ಬೀದರಲ್ಲಿ ಎಷ್ಟು ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಎಲ್ಲ ಇನ್ಫ್ಲುಯೆನ್ಸರ್ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ, ತುಂಬಾ ಪ್ರೀತಿ ತೋರಿಸಿದ್ದಾರೆ. ಸರ್ ಅದಾದ್ಮೇಲೆ ಇವಾಗ ನೋಡ್ಬೇಕಂತಂದ್ರೆ ಇವಾಗ ನಿಮ್ದು ಇದು ಫಸ್ಟ್ ಮೂವಿ ನೋಡಿ, ಫಸ್ಟ್ ಮೂವಿನಲ್ಲೇ ನೀವು ಸೆಂಚುರಿ ಹೊಡೆದಿರೋ ಅಷ್ಟು ಖುಷಿ ನಮಗೂ ತುಂಬಾ ಖುಷಿ ಆಗ್ತಾ ಇದೆ ಸರ್. ಇದನ್ನ ಬಿಟ್ಬಿಟ್ಟು ನಿಮ್ದು ಎಕ್ಸ್ಪೆಕ್ಟೇಷನ್ ಏನಾದ್ರೂ ಬೇರೆದಾಗಿತ್ತಾ, ಅಥವಾ ಇವಾಗ ಮುಂದೆ ಏನಾದ್ರೂ ಮತ್ತೆ ಏನಾದ್ರೂ ಸೈನ್ ಮಾಡಿದ್ದೀರಾ ಯಾವ್ದಾದ್ರು ಮೂವಿ? ಮುಂಚೆ 2 ಮೂವಿ ಬಂದಿತ್ತು, ಅದು ನನ್ನ ಒಂದು ಡ್ರೀಮ್ ಆಗಿತ್ತು. ನನ್ನ ಮೂವಿ ರಿಲೀಸ್ ಆಗುವವರೆಗೂ ನಾ ಯಾವ್ದಕ್ಕೂ ಸೈನ್ ಮಾಡಲ್ಲ ಅಂತ. ಅದಕ್ಕೆ ಇದು ಮೂವಿ ರಿಲೀಸ್ ಆದ್ಮೇಲೆನೆ ಇವಾಗ ಯಾವ್ದು ಬಂದ್ರು ಮಾಡ್ತೀರಾ ಅಂತ ಅನ್ನೋದು. ಮತ್ತೆ ಅದು ಆದ್ಮೇಲೆ ಸರ್ ಏನಾದ್ರೂ ನೀವು ಇವಾಗ ಫೈಟಿಂಗ್ ಸೀನ್ ಅಂತ ಬಂದ್ರೆ ಏನಾದ್ರೂ ಇಂಜುರಿ ಅಂತದ್ ಏನು ಆಗಿತ್ತು? ಇನ್ನ ಗಾಯ ಇದೆ ಇಲ್ಲಿ. ಓಕೆ. ಕಿರಣ್ ಸರ್ ನನ್ಗೆ ಹೊಡಿತಾರೆ, ಅಲ್ಲಿಂದ ರೋಪ್ ಇಂದ ನನ್ಗೆ ಎಳ್ದಾಗ ಇಲ್ಲಿ ಕೆಳಗಡೆ ಬೆಡ್ ಇರ್ಲಿಲ್ಲ, ಅದು ರಫ್ ಟೈಲ್ಸ್ ಇತ್ತು, ಸ್ವಲ್ಪ ಇಲ್ಲಿ ಖರ್ಚಿದೆ, ಇನ್ನೂ ಗಾಯ ಇದೆ. ಓಕೆ. ಸೊ ಅಂದ್ರೆ ಈ ಖಳನಾಯಕನ ನಟನಾಗಿ ಮಾಡಿದ್ದಕ್ಕೂ ಅದ್ರಲ್ಲೂ ಕೂಡ ನೋವು ತಗೊಂಡ್ಬಿಟ್ಟು ನೀವು ಇವತ್ತಿನ ದಿವಸ ಆನ್ ಸ್ಕ್ರೀನ್ ಬಂದ್ಬಿಟ್ಟು ಇಷ್ಟೊಂದು ಮಿಂಚ್ತಾ ಇದ್ದೀರಾ ಸರ್. ಅದಾದ್ಮೇಲೆ ಮತ್ತೊಂದು ನಿಮ್ದು ಏನಾದ್ರೂ ಡ್ರೀಮ್ ಆಗಿತ್ತಾ ಈ ನಿರ್ದೇಶಕರೊಂದಿಗೆ, ಈ ಪ್ರೊಡ್ಯೂಸರ್ ಒಂದಿಗೆ ನಾನು ಕೆಲಸ ಮಾಡ್ಬೇಕು ಅಂತ ಏನಾದ್ರು? ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಇಂಡಸ್ಟ್ರಿಯಲ್ಲಿ ಬಂದಿದ್ದೀನಿ, ಸೊ ಅದು ಆ ತರ ಏನಿಲ್ಲ. ಇವಾಗ ಮುಂದ್ ಫ್ಯೂಚರ್ ನಲ್ಲಿ ಏನಾದ್ರೂ ಇದೆನಾ? ಇನ್ ಫ್ಯೂಚರ್ ಅಲ್ಲಿ ಇವಾಗ ಯಾರು ಕರೆದ್ರು ಹೋಗ್ತೀನಿ, ಯಾವ್ದು ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀನಿ. ಸ್ವಲ್ಪ ಅದು ನೆಗೆಟಿವ್ ಶೇಡ್ ಅಲ್ಲೇ ಇರ್ಬೇಕು ಅಂತ. ಓಕೆ. ಸೊ ಇವಾಗ ನಿಮಗಿದೆ ನೆಗೆಟಿವ್ ಶೇಡ್ ಸೆಟ್ ಆಗಿದೆ, ಅದೇ ಇಷ್ಟ ಆಗ್ತಾ ಇದೆ ಅಂತ ಹಾಗೆ ಸರ್. ಈ ನಾವು ನೋಡಿರೋ ಪ್ರಕಾರ ಈ ನೆಗೆಟಿವ್ ಶೇಡ್ ಅಂದ್ರೆ ನಿಮ್ದೇನ್ ಖಳನಾಯಕನ ನಟನೆ ಇತ್ತಲ್ಲ ಸರ್, ಅದು ಮಾಡ್ಬೇಕಂತಂದ್ರೆ ದಟ್ ಈಸ್ ನಾಟ್ ಈಸಿ. ಮೆಂಟಲಿ ಫಿಸಿಕಲಿ ತಮ್ಮ ಲುಕ್ಸ್ ಒಂದಿಗೆ ಚೇಂಜ್ ಆಗ್ಬೇಕಾಗತ್ತೆ. ಸೊ ನೀವ್ ಹೇಳಿದ್ರಿ ವರ್ಕ್ಶಾಪ್ ಅಂತ. ಸೊ ಯಾವ ರೀತಿ ವರ್ಕ್ಶಾಪ್ ನಲ್ಲಿ ಯಾವ ರೀತಿ ನಿಮ್ಗೆ ಇದು ಮಾಡಿದ್ರು? ಅಲ್ಲಿ ಬೇಸಿಕ್ ಕಲ್ಸ್ಕೊಡ್ತಾರೆ. ಇವಾಗ ವಾಯ್ಸ್ ಕ್ಲಿಯರ್ ಆಗಕ್ಕೆ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಕ್ಕೆ, ಆ ಪಾತ್ರಕ್ಕೆ ಆ ರೀತಿನೇ ಅಂತ ವರ್ಕ್ಶಾಪ್ ನಲ್ಲಿ ಟ್ರೈನ್ ಮಾಡ್ತಾರೆ. ಹೌದು. ಅಂದ್ರೆ ಇವಾಗ ನಂದು ಖಳನಟ ಪಾತ್ರಕ್ಕಂತಲ್ಲ, ಸೊ ಆ ವರ್ಕ್ಶಾಪ್ ಅಲ್ಲಿ ಏನಿರುತ್ತೆ ಅಂದ್ರೆ ಆಕ್ಟಿಂಗ್ ಸ್ಕಿಲ್ಸ್ ಕಲಿಸ್ತಾರೆ ಅವರು. ಓಕೆ. ಸೊ ನಿಮ್ಗೆ ಸ್ವಲ್ಪ ಈಸಿ ಆಯ್ತು. ಆ ವರ್ಕ್ಶಾಪ್ ಏನೋ ಅವರೇ ಕಳ್ಸಿದ್ರ ಅಥವಾ ನೀವೇನಾದ್ರೂ ಸೆಪರೇಟ್ ಆಗಿ ಮೂವಿಯಿಂದಾನೇ ಹೋಗಿದ್ರಿ? ಅಂದ್ರೆ 2 ವರ್ಷ ಇದ್ರಲ್ಲಿ ಸ್ಟ್ರಗಲ್ ಮಾಡ್ಬಿಟ್ಟು 2022 ನಲ್ಲಿ 22-23 2 ವರ್ಷ ಮೂವಿ ಆಯ್ತು, ಮೂವಿ ಶೂಟಿಂಗ್ ಆಯ್ತು. ಇಲ್ಲ, 22 ಅಲ್ಲಿ ಸ್ಟಾರ್ಟ್ ಆಯ್ತು, 23 ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಯ್ತು, 23 ಸ್ಟ್ರೆಚ್, 24, 25 ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಯ್ತು. ಓಕೆ. ಸೊ 26 ನಲ್ಲಿ ಅದು ತೆರೆಗೊಂಡು ಸರ್. ಓಕೆ. ಅದಾದ್ಮೇಲೆ ನಮ್ದು ಹೀರೋಯಿನ್ ಇದ್ದಾರೆ ಸರ್, ಯಾವ ರೀತಿ ಎಲ್ಲ ಹಿಂಗ್ ಫ್ಯಾಮಿಲಿ ತರಾನೇ ಇದ್ದಿದ್ರ ಹೇಗೆ? ಯಾಕಂದ್ರೆ ಒಂದು ಚಿಕ್ಕ ಜಿಲ್ಲೆಯಿಂದ ಅಂತ ನಾ ಹೇಳ್ಬೋದು, ಯಾಕಂದ್ರೆ ನಮ್ ಜಿಲ್ಲೆ ಇನ್ನೂ ಕೂಡ ಹಿಂದುಳಿದ ಜಿಲ್ಲೆ. ಸುಮಾರು ಇಷ್ಟೊಂದು ಟ್ಯಾಲೆಂಟ್ಸ್ ಇದೆ, ಅವಕಾಶ ಸಿಗ್ತಾ ಇಲ್ಲ ಸರ್. ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ, ನಮ್ ಜಿಲ್ಲೆಯಿಂದ ನೀವು ಹೋಗ್ಬಿಟ್ಟು ನಿಮ್ಗೆ ಇದು ಅವಕಾಶ ಸಿಕ್ಕಿದೆ, ನಮ್ ಜಿಲ್ಲೆ ಹೆಸರು ಬರ್ತಾ ಇದೆ ಅಂದ್ರೆ ನಾವು ಅದಕ್ಕಿಂತ ದೊಡ್ಡ ಅದೃಷ್ಟವಂತರು ಯಾರು ಇಲ್ಲ. ಅಲ್ಲಿ ನೀವು ಕೆಲಸ ಮಾಡುವಾಗ ಶೂಟಿಂಗ್ ಸೆಟ್ ನಲ್ಲಿ ಇವರೇನು ಬೀದರ್ ಜಿಲ್ಲೆಯಿಂದ ಈ ರೀತಿ ಏನಾದ್ರೂ ವರ್ಸ್ಟ್ ಫೀಲಿಂಗ್ ಏನಾದ್ರೂ ನಡೆದಿತ್ತ ಘಟನೆ ಅಂತದ್ ಏನಾದ್ರು?
ಇಲ್ಲ ಆ ಥರ ಏನು ನಡೆದಿಲ್ಲ. ಎಲ್ರು ಎಲ್ಲರೂ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಊರಲ್ಲಿ ಹೋಗಿ ನಾವು ಕೆಲಸ ಮಾಡಿದೀವಿ ಅಂದ್ರೆ ತುಂಬಾ ಚೆನ್ನಾಗಿ. ಯಾಕಂದ್ರೆ ನಮ್ಗ್ ನೋಡಿರೋ ಪ್ರಕಾರ ಹೆಂಗಿರುತ್ತೆ, ನಾವ್ ಇಲ್ಲಿಂದ ಅಲ್ಲಿ ನಮ್ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಆಗ್ಲಿ ಅದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಇದು ಮಾಡ್ತಾರಲ್ಲ. ಸೊ ಅದು ಆದ್ರೂ ಕೂಡ ಮತ್ತೆ ಸರ್ ಇವಾಗ ನೀವ್ ಹೇಳಿದ್ರಿ ಎಷ್ಟು ನಿಮ್ದು ಪಾತ್ರಕ್ಕೆ ಸರ್ ಫೈಟಿಂಗ್ ಸೀನ್ಸ್ ಎಷ್ಟಿದಾವೆ? ನೀವು ನನ್ನ ಸಾಂಗ್ ಚೆಕ್ ಮಾಡ್ಬೋದು, ಯೂಟ್ಯೂಬ್ ಅಲ್ಲಿ ಇದೆ, ಭಾಗೋ ಭಾಗೋ ಅಂತ. ಅದ್ರಲ್ಲಿ ಇಡೀ ಸಿನಿಮಾ ಅಲ್ಲಿ ನನ್ನ ಟೋಟಲ್ ಒಂದು 50 to 60 ಬಿಯರ್ ಬಾಟಲ್ ನ ಹೊಡಿತೀನಿ. ಓಕೆ, ನೀವು ನೋಡಿಲ್ಲ ಅನ್ಸುತ್ತೆ, ಅದ್ ನೋಡಿ. ಫೈಟಿಂಗ್ ಸೀನ್ ಬಂದ್ರೆ ಎರಡ್ ಫೈಟ್ ಸೀನ್ ಇದೆ ನಮ್ದು. ಓಕೆ, ಅದಕ್ಕೋಸ್ಕರ ಏನಾದ್ರೂ ಸ್ಪೆಷಲ್ ಟ್ರೈನಿಂಗ್ ತಗೊಂಡು? ಇಲ್ಲ, ಏನು ತಗೊಂಡಿಲ್ಲ, ಡೈರೆಕ್ಟ್ ಆಗಿ ಮಾಡೋದು ಸರ್. ಅದನ್ನ ಬಿಟ್ಬಿಟ್ಟು ಅಂತಾರೆ ಸ್ವಲ್ಪ ಜನ ಇವಾಗ ಏನಂತಂದ್ರೆ ಸ್ಟಂಟ್ ಮಾಡೋದಕ್ಕೆ ಅದು ಎಲ್ಲ ರಿಯಲ್ ಆಗಿ ಇತ್ತಾ? ಎಲ್ಲ ರಿಯಲ್ ಆಗಿತ್ತು. ಓಕೆ, ಏನು ಪ್ರಾಕ್ಟೀಸ್ ಇರ್ಲಿಲ್ಲ, ಏನು ಮುಂಚೆ ಏನು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ, ಆನ್ ಸ್ಪಾಟ್ ಮಾಡಿಬಿಟ್ಟು ಆನ್ ಸ್ಪಾಟ್ ಆಗಿ ಅದನ್ನ ತೆರೆ ಮೇಲೆ ತಂದ್ಬಿಟ್ಟಿದ್ರು ಸರ್. ಓಕೆ, ಈಗ ನೀವ್ ಹೇಳಿದ್ರಿ ಇವಾಗ ಯಾರು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ದೊಡ್ಡ ಅವಕಾಶ ಏನಾದ್ರೂ ಸಿಕ್ಕಿದ್ರೆ ಸೈನ್ ಮಾಡ್ತೀನಿ ನಾನು ಅಂತ. ಓಕೆ, ಸೊ ಮತ್ತೆ ನೋಡಿ ನಮ್ ಬೀದರಿಂದ ಹೋಗಿದ್ದೀರಾ ನೀವು. ಸೊ ನಮ್ಮ ಬೀದರ್ ನಿಮ್ಮ ಪ್ರಕಾರ ಇನ್ನೂ ಕೂಡ ನಮ್ ಜಿಲ್ಲೆ ಹಿಂದುಳಿದ ಜಿಲ್ಲೆ ಆಗಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್, ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮ ಇಂಡಸ್ಟ್ರಿದವರಿಗೆ ಕೂಡ ನೋಡಿ ನಿಮ್ಮ ಹಾಗೆ ಸುಮಾರು ಯುವಕರಿದ್ದಾರೆ ಸರ್. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಷ್ಟೋ ಯುವಕರು ಮಾಡ್ಬಿಟ್ಟು ಬೆಂದ್ ಹೋಗಿದ್ದಾರೆ, ನಮ್ಗೆ ಅವಕಾಶ ಸಿಗಲ್ಲ ಇದ್ರಲ್ಲಿ ಈ ರೀತಿ. ಸೊ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವತ್ತು ನಮ್ಮ ಹೋಪ್ಸ್ ಅನ್ನ ಕಳ್ಕೊಳ್ಬಾರ್ದು. ವಿ ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ಎಲ್ಲಿವರೆಗೂ ಟ್ರೈ ಮಾಡ್ಬೇಕಂದ್ರೆ ನಾವು ನಮ್ ಜೀವ ಜಾನ್ ಹಾಕ್ಬೇಕಾದ್ರಾಗ ನಾವು ಟ್ರೈ ಮಾಡ್ತಾನೆ ಇರ್ಬೇಕು. ನೆವರ್ ಲೂಸ್ ಅವರ್ ಹೋಪ್ಸ್. ಓಕೆ, ಅದೇ ಸರ್. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇವಾಗ ಮೆಂಟಾಲಿಟಿ ಇದೆ ನಮ್ಗೇನ್ ಅವಕಾಶ ಸಿಗಲ್ಲ ಅಂತ ಅನ್ನೋರಿಗೆ ಏನ್ ಹೇಳ್ತೀರಾ? ಅದೇ ಯಾವತ್ತು ಮೈಂಡ್ ಸೆಟ್ ಬರ್ಬಾರ್ದು. ಅಂದ್ರೆ ಅವಕಾಶ ಇದೆ ಸರ್, ನಮ್ಗೂ ಅವಕಾಶ ಕೊಡ್ತಾರೆ. ದೇರ್ ಈಸ್ ನಾಟ್ ಅ ಫಾಲ್ ಡೌನ್. ಇವಾಗ ಅಂತೀವಲ್ಲ, ಇವರು ಇಂಥ ಜಾಗದಿಂದ ಬಂದಿದ್ದಾರೆ, ಇವ್ರಿಗೆ ಯಾಕೆ ಅವಕಾಶ ಕೊಡಬೇಕು? ಸ್ವಲ್ಪ ನಾವು ಕೇಳ್ತೀವಿ ಇಂಡಸ್ಟ್ರಿದ ಬಗ್ಗೆ ಸುಮಾರು ಗಾಸಿಪ್ಸ್ ಗಳನ್ನ ಕೇಳಿದೀವಿ. ಇಸ್ ದಟ್ ಆಲ್ ರಿಯಲ್ ಸರ್? ಅದೆಲ್ಲ ರಿಯಲ್ ಇದೆನಾ ಅನ್ಬೋದು. ಸ್ವಲ್ಪ ರಿಯಲ್ ಇದೆ, ಸ್ವಲ್ಪ ಗಾಸಿಪ್ ಇದೆ. ಬಟ್ ವಿ ಹ್ಯಾವ್ ಟು ನೆವರ್, ಯಾವತ್ತು ನಾವು ಹೋಪ್ಸ್ ನ ಕಳ್ಕೊಬಾರ್ದು ಅಂತ ಇದು ಒಂದೇ ಪಾಯಿಂಟ್ ನಾನು ಹೇಳಕ್ ಬಯಸ್ತೀನಿ ನಮ್ದೆಲ್ಲ ಬೀದರ್ ಯುವಕರಿಗೆ. ಹೋಪ್ಸ್ ಕಳ್ಕೊಬೇಡ್ರಿ. ನೀವು ಎಲ್ಲಿವರೆಗೂ ನಿಮಗೆ ಆಗುತ್ತ ಅಲ್ಲಿವರೆಗೂ ನೀವು ಹೋಗ್ರಿ. ಅಗರ್ ಇನ್ ಕೇಸ್ ಅಲ್ಲಿ ಆಗಿಲ್ಲ ಅಂತಂದ್ರೆ ಇನ್ನ ಬೇರೆ ಕಡೆ ಇನ್ನ ಭಾಳ ನಿಮ್ ಟ್ಯಾಲೆಂಟ್ ಭಾಳ ಅವ ನಿಂಬಲ್ಲಿ. ಟ್ಯಾಲೆಂಟ್ಗಳು ತೋರ್ಸ್ಕೊಬ ಅವಕಾಶ ಒಂದ್ ಟೈಮ್ ಬರುತ್ತೆ, ಒಂದ್ ಸಿಚುವೇಶನ್ ಬರುತ್ತೆ, ಹಾಗೆಲ್ಲ ತೋರ್ಸ್ಕೋಬಹುದು. ಸೊ ಅದೇ ಯಾಕಂತಂದ್ರ ಸರ್ ಹೆಂಗ ಅನಸ್ತದ ನಮ್ ಬೀದರ್ನಾಗ ಅಂದ್ರೆ ಏನಪ್ಪ ಇಷ್ಟೆಲ್ಲಾ ಮಾಡ್ಲತ್ತೀವಿ, ನಮ್ಗೇನ್ ಚಾನ್ಸಸ್ ಸಿಗ್ಲತ್ತಿಲ್ಲ. ಬಟ್ ನೀವೇ ಈಗ ಒಂದ್ ಬಿಗ್ ಮೋಟಿವೇಶನ್, ನೀವೇ ಬಿಗ್ ಉದಾಹರಣೆ. ಯಾರ ಹಂಗ್ ತಗ್ಗು ಹೋಗಿದ್ದಾರ ಅವ್ರೀಗ ಎದ್ದೇಳ್ಸೋ ಕೆಲಸ ನೀವು ಮಾಡಿದ್ರಿ ಇವತ್ತಿನ ದಿವಸ. ಸರ್ ಇವಾಗ ನೋಡ್ರಿ, ಆಲ್ರೆಡಿ ಶೂಟಿಂಗ್ ಎಲ್ಲ ಮಾಡಿ ಬಂದ್ರಿ ಮನೆಗ. ಸೊ ಖಳನಾಯಕ ನಟನಾಗಿ ಸೊ ಯಾವ ರೀತಿ ಅದ ಮನೇಲೆಲ್ಲ ರಿಯಾಕ್ಷನ್, ಮಮ್ಮಿ ಡ್ಯಾಡಿದೆಲ್ಲ? ಎಲ್ಲರೂ ಬಹಳ ಖುಷ್ ಅರದಿ ಮನೆಗೆ, ಫುಲ್ ಹ್ಯಾಪಿ ಹರ. ಸೊ ಬೆಂಗಳೂರದಾಗ ಬಿ ಚಂದ ರೆಸ್ಪಾನ್ಸ್ ಉಂಟದ, ಬೀದರ್ಲಿ ಬಿ ಚಂದ ರೆಸ್ಪಾನ್ಸ್ ಉಂಟದ. ಸೊ ನೋಡ್ಬೇಕು, ಇನ್ನ ಇವತ್ ಡೇ 1 ಅದ. ಸೊ ಇವತ್ ದೇವ್ರ ಆಶೀರ್ವಾದದಿಂದ, ಜನಗಳ ಆಶೀರ್ವಾದದಿಂದ ಸ್ವಲ್ಪ ಖುಷಿದ್ದೆವು. ಇನ್ನ ಸ್ವಲ್ಪ ಖುಷ್ ಮಾಡ್ಲಿ ಜನ ಅಂತ. ಅಫ್ಕೋರ್ಸ್ ಸರ್, ಆಗ್ತದ. ಇವಾಗ ನೋಡ್ಬೇಕಂದ್ರೆ ಸರ್, ಲೈಫ್ನಾಗ ನೀವು ನಟ, ಓಕೆ, ಈಗ ರಿಯಲ್ ಲೈಫ್ ಮನೆಗೆ ಬಂದಿರಿ. ಸೊ ಹೆಂಗ ಅನಿಸ್ಲತ್ತು ಸರ್? ಇಷ್ಟು ದಿನ ಎಲ್ಲ ಶೂಟಿಂಗ್ನಾಗ ಇದ್ದಿದ್ರಿ, ಇವಾಗ ಮನೆಗೆ ಬಂದ್ರಿ. ಸೊ ಏನ್ ಚೇಂಜಸ್ ಅನಿಸ್ಲತ್ತದು? ಏನ್ ಪ್ರಾಬ್ಲಮ್ಸ್ ಏನಾರ ಫೇಸ್ ಮಾಡ್ಲತ್ತೀರಿ ಆ ರೀತಿ ಏನಾದ್ರು? ಪ್ರಾಬ್ಲಮ್ಸ್ ಅಂತ ಏನ್ ಫೇಸ್ ಮಾಡ್ಲತ್ತಿಲ್ಲ. ಸ್ವಲ್ಪ ಅಂದ್ರೆ ಅಲ್ಲಿಂದ ಸ್ವಲ್ಪ ವೈಬ್ ಮಿಸ್ ಮಾಡ್ಕೊಳ್ತೀವಿ. ಈ ಶೂಟಿಂಗ್ದಾಗ ಏನೇನೋ ಟಾಕ್ಸ್ ನಡೀತೀವು. ಸೊ ಅಲ್ಲಿಂದ ಸ್ವಲ್ಪ ಮಿಸ್ ಮಾಡ್ಕೊಳತ್ತೆ, ಟೀಮಿಂಗ್ ಮಿಸ್ ಮಾಡ್ಕೊಳತ್ತೀವಿ.
ಸರ್ ನಿಮಗೆ ಶೂಟಿಂಗ್ ನಡೆಯೋ ಟೈಮ್ನಾಗ ಅರೆ ನಿಮ್ದು ಆ್ಯಕ್ಟಿಂಗೇ ಬೇರೆದದ ನೀವು ರಿಯಲ್ ಲೈಫ್ನಾಗೆ ಬೇರೆ ಇದ್ದೀರಿ ಅಂತ ಏನಾದರೂ ಈ ಒಂದು ಅದು ನನಗೆ ದಿನನೇ ಅನ್ಲತ್ತಾರ. ಇದು ನಾ ಒಂದು 2-3 ಮಂತ್ಸ್ಲಿಂದ ಕೇಳಿಸ್ಕೊಳತ್ತಿದೆ. ಮೊನ್ನೆ ಒಂದು ಟಿವಿ ಇಂಟರ್ವ್ಯೂಗೆ ಹೋಗಿದ್ದೆ. ಓಕೆ. ಅವ್ರೆ ಬಾಪ್ರೆ ನೀವು ಸ್ಕ್ರೀನ್ ಮ್ಯಾಗ ಇಷ್ಟು ಭಾರಿ ಆಕ್ಟಿಂಗ್ ಮಾಡಿದ್ದೀನಿ, ನಿನಗೆ ಇಲ್ಲಿ ಯಾಕೆ ಇಷ್ಟು ಶಾಂತ ಇದೆ ಅದಕ್ಕೆ ಒಂದು ವಿಷಯ. ಹಾ, ಈಗ ಅದು ನನ್ನ ಪ್ರಾಬ್ಲಮ್ ಇಲ್ಲ, ಹಾಗೆ ನಾ ಏನ್ ಮಾಡ್ಲಿ. ಅದು ಆಕ್ಚುಲಿ ನೀವು ಪಾತ್ರನೇ ಆ ರೀತಿ ಕೊಟ್ಟಿದ್ರು, ಬಟ್ ರಿಯಲ್ ಲೈಫ್ನಾಗ ನೀವು ಈ ರೀತಿ ಇದ್ರಿ. ಅದೇ ಸರ್, ಈಗ ಮನೇಲಿ ಯಾವ ರೀತಿ ಈಗ ಹೆಂಗಂತಂದ್ರ ಭಯ ಬಿಡಪ್ಲೆ ಯಾರಾದ್ರೂ ಈಗ ಅಂತಾರಲ್ಲ, ಏಪ್ಪ ಇವಾಗ ನಿನಗ್ ನೋಡೋರು ಅಂಜಿಕೆ ಆಗ್ಲತ್ತವ ನನಗ, ಈ ರೀತಿ ಏನಾದ್ರು ರಿಯಾಕ್ಷನ್? ಮೂವಿ ನೋಡಿದ ಮೇಲೆ ಜನ ಅಲ್ಲತ್ತಾರ ಇವ ಲಡ್ಡು ಇಲ್ಲಿ ಇವ ಭಾಳ ಡೇಂಜರ್ ಅನ್ನ, ಅವ್ನು ನೀನ್ ನೋಡೋರು ಅಂಜಿಕೆ ಆಗ್ಲತ್ತವ. ಅದೊಂದ್ ಬ್ಲೇಡ್ ಇರ್ತದ ನನ್ ಬೈದ. ಹೌದು ಸರ್, ಅದೇ ನೋಡಿ ಬೈದಾಗ ಏನಾರ ಅದೇನೇನು ಅಂತ ಕೇಳ್ತಾರ. ಓಕೆ. ಅಂದ್ರೆ ಅಷ್ಟು ಕ್ಯಾರೆಕ್ಟರ್ದಾಗ ಇನ್ವಾಲ್ವ್ ಆಗಿ ಅಷ್ಟು ಚಂದ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನನಗ ಅನ್ಸ್ತದ. ಈಗ ಅದು ರಿವ್ಯೂ ಎಲ್ಲ ಜನ ಕೊಡ್ಲತ್ತಾರ, ಅದು ನೋಡ್ಬೋದು. ಓಕೆ ಸರ್, ಮತ್ತೆ ಈಗ ನೀವು ಶೂಟಿಂಗ್ ಎಲ್ಲ ಆ ರೀತಿ ಎಲ್ಲ ಮಾಡ್ತಿದ್ರಿ ನೋಡ್ರಿ. ಶೂಟಿಂಗ್ ಮುಗ್ದ ಮೇಲೆ ಅದೇ ಧುಂದಿನಲ್ಲಿ ಇರ್ತಿದ್ರ? ಸ್ವಲ್ಪ ಕಷ್ಟ ಆಯ್ತು ಮ್ಯಾಮ್, ಅದು ಕ್ಯಾರೆಕ್ಟರ್ ಹೊರಗೆ ಬರ್ಲಿಕ್ಕೆ. ಕಷ್ಟ ಅಂದ್ರೆ ಏನು ಹಿಂಗೆ ಕಷ್ಟ ಆಗಿಲ್ಲ. ನಾ ಲೆನ್ಸ್ ಹಾಕೊಂಡ್ರೆ ನಂದು ಬಾಡಿ ಲ್ಯಾಂಗ್ವೇಜ್ ಬೇರೆ ಇರ್ತದೆ, ವಿತೌಟ್ ಲೆನ್ಸ್ ಇದ್ರೆ ನಂದು ಬಾಡಿ ಲ್ಯಾಂಗ್ವೇಜ್ ಬೇರೆ ಇರ್ತದೆ. ಸೊ ಅದು ನಾ ಪೂರಾ ನಂದು ಒಂದು ಸ್ಟ್ರೆಚ್ 3 years ಏನಿತ್ತು ನನ್ನ ಶೂಟಿಂಗ್ ಲೈಫ್ದಾಗ, ಅದು ಲೆನ್ಸ್ಲಿಂದ ನಂದು ಇಡೀ ನಂದು ಕ್ಯಾರೆಕ್ಟರ್ ಕ್ಯಾರಿ ಮಾಡ್ತು. ಓಕೆ. ಸೊ ಅದು ಒಂದ್ ತರ ನೋಡಿದ್ರು ನಿಮ್ದು ಆತ್ಮಕ್ ರಿಲೇಟೆಡ್ ಅಂದಪ್ಲೆ ಅದು. ಓಕೆ. ಸೊ ಅದಾದ್ಮೇಲೆ ಸರ್, ಇವಾಗ ನೀವೇನ್ ಕ್ಯಾರೆಕ್ಟರ್ ಮಾಡಿರಿ ನೋಡ್ರಿ, ಯೂಶ್ವಲಿ ಹೇಳ್ಬೇಕು ಅಂತಂದ್ರ ಸುಮಾರು ಜನರಿಗೆ ಹೀರೋ ಆಗ್ಬೇಕಂತ ತೋಲ್ ಆಸಿ, ಖಳನಾಯಕನಾಗ್ಬೇಕು ಅಂತ ಜರ ಯಾರೋ ತಿಳ್ಕೊಂಬಲ್ಲ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಅಂತವ್ರೀಗ? ಏನ ನಿಮ್ ಚಾಯ್ಸ್ ಅಂತ ಏನಾದ್ರು? ನಂದು ಚಾಯ್ಸ್ ಅಂತಲ್ಲ, ನಾರ ಏನ್ ಬಿ ಹೇಳಿಲ್ಲ ಡೈರೆಕ್ಟರಿಗೆ, ಅವರೇ ನನಗೆ ಇದೊಂದು ಪಾತ್ರ ಕೊಟ್ಟಾರ. ಅದೇ ನಿಮ್ಗೆ ಯಾವ್ದು ಸೆಟ್ ಆಗ್ತದಂತ ಅವ್ರಾಗೇನೆ ನೋಡ್ಕೊಂಡ್ಬಿಟ್ಟು ನೀವು ಪಾತ್ರ ಕೊಟ್ಟಾರ. ಹೌದ್ರಿ. ಕಷ್ಟ ಅನ್ಸಿಲ್ಲ ಸರ್ ನಿಮ್ಗೆ? ಎಷ್ಟು ಕಷ್ಟ ಏನ್ ಅನ್ಸಿಲ್ಲ. ಅದು ಇವಾಗ ಈಗ ನಮ್ದು ಯೂತ್ಸ್ ಲೈಫ್ದಾಗ ಏನ್ ಮಾಡ್ತೇವು ಅದೇ ಸೇಮ್ ಅಲ್ಲಿ ಮಾಡೋದಿತ್ತು. ಓಕೆ. ಅಂದ್ರ ಅಷ್ಟು ಬಿ ಬುರ ಇಲ್ಲನ, ಅದು ತೋಲ್ ಹಾರೆಬಲ್ ಅದ ಅದು ಸೀನ್ಸ್ ಎಲ್ಲ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಹೊಡೆದು ಜಗಳ ಅದೆಲ್ಲ ಆಬ್ವಿಯಸ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಅದಕ್ಕೆ ಬಿಟ್ರೆ ಇನ್ನ ಸ್ವಲ್ಪ ಆಡ್ ಮಾಡಿ ನನಗೆ ಖಳನಟನಾಗಿ ತೋರ್ಸರ. ಓಕೆ ಸರ್, ಈಗ ಇದು ಎಲ್ಲ ಬಿಟ್ಬಿಟ್ಟು ಇವಾಗ ಪರ್ಸನಲ್ ಲೈಫ್ ಅಂತ ಬಂದ್ರ, ಅಫ್ಕೋರ್ಸ್ ರಿಲೇಶನ್ಶಿಪ್ಸ್ ಅದೇ ಏನಾದ್ರು ಇದ್ರ, ಆ ರೀತಿ ಏನಾದ್ರು ಇದ್ರ ಅವ್ರಲಿಂದ ನಿಮ್ಗೆ ಯಾವ ರೀತಿ ಬೆಂಬಲ ಸಿಕ್ತು? ಅಂಡ್ ಇವತ್ತಿನ ದಿವಸ ಏನ್ ಅವ್ರದ್ದು ರಿವ್ಯೂ ಏನದ ನಿಮಗೆ ಈ ರೀತಿ ನೋಡ್ಬಿಟ್ಟು? ರಿಲೇಶನ್ಶಿಪ್ ಅಂತ ಅಲ್ಲ, ರಿಲೇಶನ್ಶಿಪ್ ಅಲ್ಲಿ ಅಂತ ಅದು ಏನಿಲ್ಲ. ಸೊ ಫ್ರೆಂಡ್ಸ್ ಅರ, ಅವರಿಂದ ತುಂಬಾ ಸಪೋರ್ಟಿವ್ ಅಗಾರ. ಯಾರು ಏನೋ ಅಂತ ಇಲ್ಲ. ಶೂಟಿಂಗ್ ಮಾಡೋ ಟೈಮ್ನಾಗ ನೀವ್ ವಿಲನ್ ಪಾತ್ರ ಯಾಕೆ ತಗೊಂಡಿ, ಈ ರೀತಿ ಯಾರಾದ್ರೂ ಏನಾರ ಇದು ಮಾಡಿದ್ರೇನು? ಫಾರ್ ಇವಾಗ ನಾ ಹೇಳ್ತೀನಿ ಮಗ, ನಮ್ ಬೀದರ್ದಾಗೆ, ನಮ್ ಏರಿಯಾದಾಗೆ, ನಮ್ ಬೀದರ್ದಾಗೆ ಎಷ್ಟೊಂದ್ ಜನ ಅಂದಾರ, ನನಗ್ ಕೇಳ್ಸ್ ಬಂದಿದ್ದು, ಇವ ಏನ್ ಮಾಡ್ತಾನ, ಮೂವಿ ಮಾಡ್ಯಾನಂತ, ಏನಾಗಲಿ ಇವ್ನಿಂದ. ನಮ್ಮೋರೇ ನಮ್ಮ ಹೌದ್ ಸರ್, ನಮ್ಮೋರೇ ಕಾಲ್ ಎಳೆಯೋರು ಸರ್. ಮತ್ ಆಕ್ಚುಲಿ ಸರ್ ಅಂತವ್ರು ಇರ್ಬೇಕು ನೋಡ್ರಿ, ಅಂತವ್ರು ಜಾಸ್ತಿ ಜನ ನಿಮ್ ಲೈಫ್ನಾಗ ಅರಂತೆ ನೀವು ಇವತ್ತು ಇಷ್ಟೊಂದ್ ದೊಡ್ಡ ಸಕ್ಸಸ್ ಕಂಡಿರಂತ ಅನ್ಕೋತೀನಿ. ನಮ್ ಕಿರಣ್ ಸರ್ ಒಂದ್ ಡೈಲಾಗ್ ಹೇಳಿರು ನನಗೊಂದ್ಸರಿ ನೆನಪದ, ಬೆಳಿಬೇಕಂದ್ರೆ ಹಿಂದೂ ಜನ ಇರ್ಬೇಕು, ಮುಂದೂ ಜನ ಇರ್ಬೇಕು. ಹಿಂದ ಹೊಗಳೋರು, ಮುಂದ ಹೊಗಳೋರು. ಹಾ ಹೌದ್ ಸರ್, ಅದಿದ್ರೇನೆ ಮನುಷ್ಯ ಬೆಳೀತು. ಹೌದು ಸರ್, ತುಂಬಾ ಗ್ರೇಟ್ ಒಂದು ಬಿಗ್ ಉದಾಹರಣೆ ಸರ್ ನೀವು ಅವರಿಗೆಲ್ಲ. ಹೌದು ಸರ್. ಅದಾದ್ಮೇಲೆ ಸರ್, ಅಂದ್ರೆ ಫ್ರೆಂಡ್ಸೇ ಆ ರೀತಿ ಏನಿಲ್ಲ? ಹೌದು. ರಿಲೇಶನ್ಶಿಪ್ ಪಾರ್ಟ್ನರು ಆ ರೀತಿ ಸರ್? ಮತ್ತೆ ಏನಾದ್ರು ಮುಂದೆ ಫ್ಯೂಚರ್ ಪ್ಲಾನ್ಸ್ ಏನಾದ್ರು ಸರ್ ನಿಮ್ದು?
ಫ್ಯೂಚರ್ ಪ್ಲಾನ್ಸ್ ನೋಡ್ಬೇಕು. ಇವಾಗ ಮನ್ಯಾಗ ಏನ್ ಡಿಸೈಡ್ ಮಾಡ್ತಾರ ಅದ್ರ ಹಿಸಾಬ್ಲಿಂದ ಎಲ್ಲ. ಯಾಕಂತಂದ್ರೆ ಮನೆಯವ್ರ ಸಪೋರ್ಟ್ಲಿಂದಾನೇ ನೀವು ಇಷ್ಟು ಮೇಲ್ ಬಂದ್ರಿ. ನೋಡಿ ಇವತ್ತಿನ ಜನರೇಷನ್ ನಲ್ಲೂ ಇವತ್ತಿಗೂ ಕೂಡ ಸುಮಾರು ಜನರಿಗೆ ಸಪೋರ್ಟ್ ಇರಲ್ಲ ಸರ್. ಮನೆಯವ್ರದ್ದು ಸಪೋರ್ಟ್ ಇರಲ್ಲ. ಸುಮಾರು ಯೂತ್ಸಿಂದು ಕನ್ಸು ಏನಾಗಿರ್ತದ ಅಂತಂದ್ರ ನಾನು ಮಾಡಬೇಕು, ನಾನು ಆ್ಯಕ್ಟಿಂಗ್ ಮಾಡಬೇಕು, ಅದು ಮಾಡಬೇಕು, ಆದ್ರೆ ಮನೆಯವ್ರ ಬೆಂಬಲ ಇರಲ್ಲ. ಮನೆಯವ್ರ ಮೆಂಟಾಲಿಟಿ ನೀವು ಹೇಳಿದ್ರಿ ಇವಾಗ ನಿಮ್ಮ ತಾತ ಅವ್ರದ್ದು ಆ ರೀತಿ ಇರ್ತದ. ಅಂತ ಮನೆತನ ಪ್ಯಾರೆಂಟ್ಸಿಗೆ ನೀವೇನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಇವಾಗ ನೋಡ್ರಿ, ಎಲ್ಲ ಪೇರೆಂಟ್ಸಿಗೆ ನಾ ಹೇಳಕ್ ಒಂದೇ ಬಯಸ್ತೀನಿ, ಅವ್ರದ್ದು ಏನ್ ಟ್ಯಾಲೆಂಟ್ ಅದ, ಅವ್ರಿಗೆ ಏನ್ ಮಾಡೋದು ಇಷ್ಟ ಅದ, ಅವ್ರ ಗೋಲ್ ಏನದ, ಅದಕ್ಕೆ ಸಪೋರ್ಟ್ ಮಾಡಿದ್ರ ಮಕ್ಕಳು ಬೆಳಿಲಕ್ಕ ಒಂದು ಅವಕಾಶ ಅವ್ರಿಗೆ ಸಿಕ್ತದೆ. ಇವಾಗ ಮನೆಗೆ ಪೇರೆಂಟ್ಸಿಗೆ ಇರ್ತದ, ನೀ ಡಾಕ್ಟರೇ ಆಗಬೇಕು, ನೀ ಇಂಜಿನಿಯರೇ ಆಗ್ಬೇಕಂದ್ರೆ ಅದು ಅವ್ರಲಿಂದ ಅದು ಆಗಲ್ಲ. ಅವ್ರಲಿಂದ ಅದು ನಾವು ಮಾಡಿಸ್ಬಿಬಾರ್ದು. ಸೊ ಅವ್ರಿಗೆ ಏನ್ ಮಾಡೋದದ, ಅವ್ರದೊಂದು ಒಪಿನಿಯನ್ ಕೇಳ್ರಿ, ಅವ್ರ ಸರಿ ಒಂದು ಡಿಸ್ಕಸ್ ಮಾಡ್ರಿ. ಅವ್ರಿಗೆ ಏನಾಗದ ಅದ್ರ ಪ್ರಕಾರ ನೀವು ಅವ್ರಿಗೆ ಮುಂದ್ ಇನ್ ಫರ್ದರ್ ಲೈಫ್ ಅವ್ರಿಗೆ ಮಾಡಿಸ್ಬೋದು. ಸರ್ ನೀವೇನು ಕಷ್ಟಪಟ್ಟಿಲ್ಲ ಈ ಇದ್ರ ಕಡೆಯಿಂದ? ಮೂವಿ ಕಡೆಯಿಂದ ಅಂತಿಲ್ಲ, ಯಾವುದೇ ಒಂದು ಮನೆಯಲ್ಲಿ ಯಾವುದೋ ಒಂದು ನಿಮ್ದೇನೋ ಡ್ರೀಮ್ ಆಗಿತ್ತು, ಅದು ಪೂರಾ ಆಗಲ್ ಹೋಯ್ತು, ಮನೆಯವ್ರಲಿಂದ ಏನೋ ಒಂದು ನಿರಾಶೆ, ಆ ರೀತಿ ಏನಾದ್ರು ಸಿಚುವೇಶನ್? ಏನು ಇಲ್ಲ, ಎಲ್ಲಾ ಫ್ಯಾಮಿಲಿ ಸಪೋರ್ಟ್. ಫುಲ್ ನಮ್ ಫ್ಯಾಮಿಲಿ ನಾವು 18 ಮೆಂಬರ್ಸ್ ಇದ್ದು ಫುಲ್ ಸಪೋರ್ಟಿವ್ ಆಗಿ, ನಮ್ ಜಾಯಿಂಟ್ ಫ್ಯಾಮಿಲಿ ಅದ, ಫುಲ್ ಸಪೋರ್ಟಿವ್. ಯಾರ್ಯಾರು ಇದ್ರಿ ಸರ್ ಫ್ಯಾಮಿಲಿನಲ್ಲಿ? ಅಜ್ಜಿ ತಾತಾಗ 4 ಮಕ್ಕಳು, ಗಂಡ್ಸ್ ಮಕ್ಕಳು. 4 ಮಕ್ಕಳಿಗೆ 4 ಮಕ್ಕಳಿಗೆ 4 ನಮ್ಮ ಮಮ್ಮಿದರು. ಅಂದ್ರೆ ನಾ ಎಲ್ಲರಿಗೆ ಮಮ್ಮಿ ಪಪ್ಪನೇ ಅಂತೀವಿ ಎಲ್ಲರೂ. ದೊಡ್ಡಪ್ಪನೂ ಅಂಬಲ, ಚಿಕ್ಕಮ್ಮನೂ ಅಂಬಲ, ಮಮ್ಮಿ ಪಪ್ಪ. ವೆರಿ ನೈಸ್. ಎಲ್ಲರಿಗೆ ಇಬ್ಬಿಬ್ರು ಮಕ್ಕಳು. ಓಕೆ. ನೀವು ಮತ್ತೆ ನಿಮ್ಗೆ ಅಕ್ಕ ಇದ್ದಾರೆ. ಓಕೆ. ಸೊ ಅವರಿಂದನೂ ಫುಲ್ ಸಪೋರ್ಟ್ ಇದೆ ಸರ್? ನಾವು ಟೋಟಲ್ 8 ಮೆಂಬರ್ಸ್ ಇದೀವಿ ಮನೆಯಲ್ಲಿ, ಮಕ್ಕಳು. ಎಲ್ಲರಿಂದ ತುಂಬಾ ಸಪೋರ್ಟ್ ಇದೆ. ಬರೋವಾಗ ಯಾವ ರೀತಿ ಖುಷಿ ನೋಡಿದ್ರಿ ಸರ್ ಅವ್ರ? ನಮ್ಮ ಅಕ್ಕ ಒಬ್ಬಳು ರಷ್ಯಾದಲ್ಲಿ ಇದ್ದಾಳೆ, ಅವಳು ಬರ್ತೀನಿ ಅಂತ ಹೇಳಿ, ಬಟ್ ಅವಳು ಎಕ್ಸಾಮ್ಸ್ ಇದೆ, ಬಟ್ ಅವ್ರು ಬರಕ್ ಆಗ್ತಿಲ್ಲ. ಇನ್ನು ಇಬ್ರು ಆಸ್ಟ್ರೇಲಿಯಲ್ಲಿ ಇದ್ದಾರೆ, ಅವರು ಬರ್ತೀನಿ ಅಂತ ಬರಕ್ ಆಗಿಲ್ಲ. ವೆರಿ ನೈಸ್. ವಿ ಆರ್ ಪ್ಲಾನಿಂಗ್ ಟು ಡೂ ಒನ್ ಪ್ರೀಮಿಯರ್ ಶೋ ಇನ್ ಆಸ್ಟ್ರೇಲಿಯಾ. ಓಕೆ. ಅಂದ್ರೆ ಒಂದು ಶೋ ಮಾಡಬೇಕು ಆಸ್ಟ್ರೇಲಿಯಾನಲ್ಲಿ. ಯಾವಾಗ ಸರ್? ಅಂದ್ರೆ ಏನಾದ್ರೂ ಡೇಟ್ ಎಲ್ಲ ಫಿಕ್ಸ್? ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲೇ ಯಾಕೆ ಸರ್ ಆಸ್ಟ್ರೇಲಿಯಾನಲ್ಲಿ? ಇವಾಗ ಅಲ್ಲೂ ನಮ್ಮ ಕರ್ನಾಟಕ ಜನ ಇದ್ದಾರೆ, ಕನ್ನಡಿಗರು, ಅವರಿಗೋಸ್ಕರ. ಅದೇ ಅಂದ್ರೆ ನೀವು ಹೇಳಿದ್ರಲ್ಲ ನಿಮ್ದು ಮೋಸ್ಟ್ಲಿ ಚಿಕ್ಕಪ್ಪ. ಹಾ, ಸೊ ಬೆಂಬಲ ಸಿಗುತ್ತೆ ಸ್ವಲ್ಪ. ವೆರಿ ನೈಸ್ ಸರ್. ನೋಡಿ, ಈ ಒಂದು ಇಷ್ಟು ಮೇಲ್ಗಡೆ ಥಿಂಕ್ ಮಾಡಿದೀರಾ ಅಂತಂದ್ರೆ ರಿಯಲಿ ಹೇಳಬೇಕು ಅಂದ್ರೆ ಸಾಕು ಸರ್. ನಮ್ಮ ಬೀದರ್ ಜಿಲ್ಲೆ ಹೆಸರಾಯಿತು ನಿಮ್ಮಿಂದ ಅಂತ ಹೇಳ್ಬಹುದು. ಆ್ಯಂಡ್ ಇನ್ನೂ ಏನು ಫ್ಯೂಚರ್ ಪ್ಲಾನಿಂಗ್ಸ್, ಫ್ಯೂಚರ್ ಪ್ರಾಜೆಕ್ಟ್ಸ್ ಇನ್ನೂ ಯಾವುದು ಸೈನ್ ಮಾಡಿಲ್ಲ? ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಸೈನ್ ಮಾಡಿಲ್ಲ. ಇವಾಗ ನಾವೇ ಇನ್ನೂ ಒಂದು ಪ್ರೊಡ್ಯೂಸ್ ಮಾಡಿ ಅಥವಾ ಯಾರಿಗಾದ್ರೂ ರೆಡಿ ಮಾಡಿ ನಮ್ಮ ಬೀದರ್ ಇನ್ಫ್ಲೂಯೆನ್ಸರ್ಸಿಗೆ ತಗೊಂಡು, ನಮ್ಮ ಉತ್ತರ ಕರ್ನಾಟಕ ಇನ್ಫ್ಲೂಯೆನ್ಸರ್ಸಿಗೆ ತಗೊಂಡು ಒಂದು ಮೂವಿ ಮಾಡಾರ ಅಂತ ಹೇಳಿ ಪಪ್ಪ ಸ್ವಲ್ಪ ಒಂದು 2-3 months ಬಿಫೋರ್ ಪ್ಲಾನ್ ಮಾಡ್ತಿದ್ರು. ಸೊ ಇದು ರಿಲೀಸ್ ಆದ್ಮೇಲೆ ನೋಡ್ರಿ ಅಂತ. ಸರ್ ಇವಾಗ ಡ್ಯಾಡಿಗೆ ಆ ಕಾಂಟ್ಯಾಕ್ಟ್ ಹೆಂಗ್ ಸಿಗುತ್ತು? ಅದೇ ನಾನು ಹೇಳ್ದಲ್ಲ, ಭರ್ಜರಿ ಗಂಡು ಆ ಟೈಮ್ನಲ್ಲಿ. ಓಕೆ. ಸೊ ಅದು ಮಾಡಬೇಕು ಅಂತ ಪ್ಲಾನ್ ಇದೆ ಪಪ್ಪ? ಆಗುತ್ತೆ ಸರ್. ಅಫ್ಕೋರ್ಸ್ ಅವ್ರು ಕೈ ಇಕ್ಕಿರೋದೆಲ್ಲ ಚಿನ್ನನೇ ಅಂತ ಹೇಳ್ಬೇಕಾಗುತ್ತೆ. ಸೊ ಅಫ್ಕೋರ್ಸ್ ತುಂಬಾ ಖುಷಿ ಸರ್. ಪುಷ್ ಮಾಡ್ತಾ ಇದ್ದಾರೆ, ಈ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ. ಸಾಕು, ಇದೇ ಬೆಂಬಲ ನಮ್ಮ ಬೀದರ್ ಜನತೆಗೆ ಸಿಗ್ಬೇಕು ಸರ್. ನಮ್ಮ ಬೀದರ್ ಜಿಲ್ಲೆಯು ಕೂಡ ಕಿರೀಟ ಅಂತ ಹೆಸರಿಗೆ ಮಾತ್ರ ಇಲ್ಲ, ಆಕ್ಚುಲಿ ಅದು ಕಿರೀಟ ಆಗ್ಲೇಬೇಕು ಅಂತ ಅನ್ನೋದು ಆಗುತ್ತೆ ಅಂತ ನನಗೂ ಕೂಡ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ಅದು ಯಾವಾಗ ಆಯ್ತು ಅಂದ್ರೆ ನಮ್ ಜನ ಎಲ್ಲ ನಮಗ್ ಸಪೋರ್ಟ್ ಮಾಡಿ ಎಲ್ಲ ಒಗ್ಗಟ್ಟಾಗಿರ್ಬೇಕು. ನಾ ಇವಾಗ ಇಷ್ಟ ಮಾಡಿದೀನಿ, ನಾನು ನಿಮ್ ಮುಂಚೆ ಹೇಳಿದ್ದೆಲ್ಲ ಹಿಂಗ್ ಬೈತಾರ, ಹೌದು, ಆ ತರ ಮಾಡಿದ್ರೆ ನೀವು ಬೆಳೆಯಲ್ಲ, ನಾವು ಬೆಳೆಯಲ್ಲ. ಅಂಡ್ ನಾನ್ ಅನ್ಕೋತೀನಿ ಸರ್, ಅಂತವ್ದ ಕಿವಿ ಕೊಡೋದೇ ವೇಸ್ಟ್ ಅನ್ಕೋತೀನಿ. ಬಗಳ ನಾಯಿ ಕಚ್ಚಲ್ಲ ಅಷ್ಟೇ. ಹೌದು. ಓಕೆ ಸರ್, ಇವಾಗ ಆಲ್ರೆಡಿ ನೀವು ಕಿರುತೆರೆ ಮೇಲೆ ಖಳನಾಯಕ ನಟನಾಗಿ ಬಂದಿರಿ. ಸೊ ಇವಾಗ ನಿಮ್ಮ ಪ್ರಕಾರ ಹೂ ಇಸ್ ದ ರಿಯಲ್ ಗ್ಯಾಂಗ್ಸ್ಟರ್ ಅಂತ? ರಿಯಲ್ ಗ್ಯಾಂಗ್ಸ್ಟರ್ ಯಾರಂದ್ರೆ, ಯಾರವ್ರ ಫ್ಯಾಮಿಲಿ ಕಡೆಯಿಂದ, ಯಾರವ್ರ ತನ್ನ ಸ್ವಂತ ಅಂದರೆ
ಪಾರ್ಟ್ನರ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರು ಅವ್ರಿಗೋಸ್ಕರ ಫೈಟ್ ಮಾಡ್ತಾರೆ, ಯಾರು ಅವ್ರಿಗೋಸ್ಕರ ಸ್ಟ್ರಗಲ್ ಮಾಡ್ತಾರ, ಯಾರು ಅವ್ರಿಗೆ ಚಂದ ನೋಡ್ಕೋತಾರ, ಅವರೇ ರಿಯಲ್ ಗ್ಯಾಂಗ್ಸ್ಟರ್ ಅಂತ ಹೇಳಿ. ಓಕೆ ಸರ್, ಮತ್ತೊಂದು ಹೇಳ್ಬೇಕಂತಂದ್ರೆ ಇವತ್ತಿನ ಜನ್ರೇಷನ್ನಲ್ಲಿ ಯಾವ ರೀತಿ ಅಂತಂದ್ರೆ ಇನ್ಸ್ಟಾನಲ್ಲಿ ಜಾಸ್ತಿ ಫೇಮ್ ಸಿಗ್ತಾ ಇದೆ ಜಲ್ದಿ ಬೇಗ. ಸೊ ಆ್ಯಕ್ಷನ್ ವಿಡಿಯೋಸ್ ಮಾಡೋದು, ಬೇಗ ಫಾಲೋವರ್ಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಬೇಗ ಫೇಮ್ ಸಿಗುತ್ತೆ. ಸೊ ಅಂಥವ್ರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆನ್ ಸ್ಕ್ರೀನಿಂದ? ಸೊ ರೀಲ್ ಇದು ತುಂಬ ಈಸಿನಾ ಅಥವಾ ನೀವು ಮಾಡಿರುವಂತಹ ಕೆಲಸ ಡಿಫ್ರೆನ್ಶಿಯೇಟ್ ಮಾಡಿದರೆ ನಿಮ್ಗೆ ಏನು ಅನಿಸುತ್ತೆ? ಆ್ಯಕ್ಚುಲಿ ಇದು ರೀಲ್ಸ್ ಮಾಡೋದಂತೂ ತುಂಬ ಈಸಿ ಇದೆ. ಬಟ್ ಅಲ್ಲಿ ಹೋಗಿ ಸ್ಟ್ರಗಲ್ ಮಾಡಿ ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಬರೋದು, ಅದು ತುಂಬ ಸ್ಟ್ರಗಲ್, ತುಂಬ ಒಂದು ಅಚೀವ್ಮೆಂಟ್ ಅನ್ಕೋತೀನಿ. ಇದು ಬಿ ಒಂದು ಅಚೀವ್ಮೆಂಟ್ ಅದ, ಅದು ಬಿ ಒಂದು ಅಚೀವ್ಮೆಂಟ್ ಅದ. ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅದು ಬೇರೆ, ಇದು ಬೇರೆ ಅಂತ. ಸೊ ಇದಕ್ಕೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಬರಲ್ಲ. ಆ್ಯಂಡ್ ಅದಾದ್ಮೇಲೆ ಸರ್, ಈ ಮೂವಿನಲ್ಲಿ ನೀವು ಮಾಡಬೇಕಾದ್ರೆ, ಇವಾಗ ಮೂವಿ ಆಲ್ರೆಡಿ ರಿಲೀಸ್ ಆಗಿದೆ, ಸೊ ನಿಮ್ಮ ಒಂದು ಫೇವ್ರೆಟ್ ಹೈಲೈಟ್ಸ್ ಯಾವುದಾಗಿತ್ತು? ಅಂದ್ರೆ ಒಂದು ಫೇವ್ರೆಟ್ ಸೀನ್ ಅಂತಾನೆ ಹೇಳ್ಬಹುದು. ಅದು ಟ್ರೈಲರ್ದಾಗ, ಟೀಸರ್ದಾಗ ಆಲ್ರೆಡಿ ಬಂದದ. ಬಟ್ ಅದ್ರಾಗ ಏನಷ್ಟು ನನ್ನ ಫೇವ್ರೆಟ್ ಸೀನ್ ಅಂತ ಅನ್ಸಿಲ್ಲ. ಯಾವತ್ತು ನಾ May 10th ನಾ ಪ್ರೀಮಿಯರ್ ಶೋದಾಗ ನಾನು ನೋಡಿದೆ, ನನ್ನ ಫೇವ್ರೆಟ್ ಶಾರ್ಟ್ ಕ್ಲೈಮ್ಯಾಕ್ಸ್ದಾಗ ಅದ. ಸೊ ಅದು ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ, ಅದು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಆ್ಯಂಡ್ ಒಂದು ಯಾವುದಾದ್ರೂ ಒಂದು ಏನಂತಾರೆ, ಸಡನ್ ಆಗಿ ಶಾಕಿಂಗ್ ಕೊಡುವಂತಹ ಸೀನ್ ಕೂಡ ನಿಮ್ಮದೇ ಅಂತ, ನಿಮಗೆ ಇವಾಗ ನೋಡಿದ ತಕ್ಷಣ, ಅದು ನೀವು ಆ್ಯಕ್ಟ್ ಮಾಡಿದ್ದೀರಾ, ಇವಾಗ ನೋಡಿದ ತಕ್ಷಣ ನಿಮಗೂ ಕೂಡ ಶಾಕ್ ಆಗುತ್ತೆ. May 10th ನಾ ಪ್ರೀಮಿಯರ್ ಶೋ ನೋಡ್ಲಿಕ್ಕೆ ಸಪ್ನ ಮಲ್ಟಿಪ್ಲೆಕ್ಸ್ದಾಗ ಕುಂತಿದ್ದು. ಮೂವಿ ಸ್ಟಾರ್ಟ್ ಆಗ್ಯದ, ಗ್ರೇಸ್ ರಾಜ್ ಲೋಗೋ ಬಂತು, XYZ ಮೂವಿ ಮುಗೀತು, ಇಂಟರ್ವೆಲ್ ಬ್ರೇಕ್ ಆಯಿತು. ಇಂಟರ್ವೆಲ್ ಇಂದ ಮೂವಿ ನೋಡ್ಲತ್ತಿದೆ, AC ಫುಲ್ ಅದ ಥಿಯೇಟರ್ದಾಗ, ನನಗೆ ಸ್ವೆಟ್ಟಿಂಗ್ ಆಗಲದು. ನಿಮಗೆ ಸ್ವೆಟ್ಟಿಂಗ್ ಅಂದ್ರೆ ಮೈ ಮುಳ್ಳೊಂಟು, ನಾ ಬಿ ಹಿಂಗ ಆಕ್ಟಿಂಗ್ ಮಾಡೀನಿ ಅಂತ. ಐ ಕ್ಯಾನ್ ಬಿಲೀವ್. ಅಂದ್ರೆ ನಾ ಬಿ ಇಷ್ಟು ಟ್ಯಾಲೆಂಟ್ ನಂಬಲ್ ಬಿ ಅದ, ಇಷ್ಟು ದಿನ ಎಲ್ಲಿತ್ತದ ಟ್ಯಾಲೆಂಟು ಅಂತದು ನನಗೊಂದು ಭಾಳ ಲೇಟ್ ಬಂದೇನೋ ನಾ ಇದ್ರಾಗ ನನಗೆ ಅನಿಸ್ತದೆ. ಸರ್, ಮತ್ತು ಇವಾಗ ನೀವು ಹೇಳಿದ್ರಿ May 10ಗೆ ಇಲ್ಲಿ ಇದು ಆಗಿತ್ತು ಅಂತ. ಸೊ ಇವಾಗ ನಿಮ್ದು ಆನ್ಲೈನಲ್ಲಿ ನೋಡಿ ಪ್ರಮೋಷನು ಅದು ಇದು ನಡೀತಾನೆ ಇರುತ್ತೆ. ಸೊ ಆಫ್ಲೈನಲ್ಲಿ ಕೂಡ ನಿಮ್ಗೆ ಬೆಂಬಲ ಜಾಸ್ತಿ ಯಾರ್ದು ಸಿಕ್ಕಿತ್ತು ಇವಾಗ ಪ್ರಮೋಷನ್, ಮೂವಿ ಪ್ರಮೋಷನ್ಗೋಸ್ಕರ ಅದನ್ನೆಲ್ಲ? ಇವಾಗ ನೋಡ್ರಿ, ಬೀದರ್ದಾಗಂತೂ ಫುಲ್ ನಮ್ಮದು ಬೇಸ್ ಅಂದ್ರೆ ಹೆಂಗದ, ಎಲ್ಲ ನಮಗೆ ಭಾಳ ಚಾಸೋರು, ನಮ್ದೆಲ್ಲ ಫ್ರೆಂಡ್ಸು, ಫ್ಯಾಮ್ಲಿ ಮೆಂಬರ್ಸ್ ಇದ್ದಂಗೆ ಯಾರ. ಯಾರಿಗೆ ಭೀ ಹಿಂಗೆ ಬೈಯೋದಾಗ್ಲಿ ಹಂಗೆ ಹಿಂಗೆ ಐ ವಾಂಟ್ ಕೆಳಗೆ ಬೀಳ್ಸಿ ಮಾತಾಡಲ್ಲ ನಾ. ಸೊ ಎಲ್ಲರೂ ಒಂದ್ಸರಿ ಚಂದೇ ಹಾರ, ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ನಂದು. ನಾ ಬೆಂಗ್ಳೂರ್ದಾಗ ಇದ್ದಿರ್ ಬಿ ಬೀದರ್ದಾಗ ಬ್ಯಾನರ್ ಮೆಚ್ಚೋದಾಗ್ಲಿ, ಪೋಸ್ಟರ್ಸ್ ಮೆಚ್ಚೋದಾಗ್ಲಿ, ಪಾಂಪ್ಲೆಟ್ಸ್ ಹಂಚೋದಾಗ್ಲಿ, ಆಟೋ ಮೇಲೆ ಸ್ಟಿಕ್ಕರ್ ಮೆಚ್ಚೋದಾಗಲಿ, ತೋಲ್ ಸ್ಟ್ರಗಲ್ ಮಾಡ್ಯಾರ ನಮ್ಮ ಹುಡುಗರು ಎಲ್ಲ, ನಮ್ಮದು ಟೀಮು. ಅವ್ರಿಗೆ ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಫ್ರೆಂಡ್ಸಿಗೆ. ಆ್ಯಂಡ್ ಏನು ಅನಿಸುತ್ತೆ ಸರ್, ಇವಾಗ ನಿಮಗೆ ಇವಾಗ ಇದು ಎಲ್ಲ ನಿಮ್ಮ ಫ್ರೆಂಡ್ಸ್ ಮಾಡ್ಯಾರ ಅಂತ ಹೇಳ್ತಾ ಇದ್ದೀರಾ, ಇದನ್ನು ಬಿಟ್ಬಿಟ್ಟು ಬೀದರ್ನಲ್ಲಿ ಸುಮಾರು ಮಂದಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು ಅದಾರ, ಒಬ್ರಿಗಿಂತ ಒಬ್ಬರು. ಸೊ ನಿಮ್ಮದು ಒಂದು ಸಾಂಗ್ ರಿಲೀಸ್ ಅಂತ ಇರ್ತದಲ್ಲ, ಆ ಟೈಮ್ನಾಗ ಏನು ಪ್ರಮೋಟಿಂಗ್ ಇರ್ತದಲ್ಲ, ಸೊ ಆ ಟೈಮ್ನಾಗ ನೀವು ಏನಾದರೂ ಪ್ರಮೋಷನ್ ಅಂತ ಹೋಗಿದ್ದಾಗ ನಿಮಗೇನಾದರೂ ಡಿಮೋಟಿವೇಶನ್ ನೀವು ನೋಡಿದ್ರಾ? ಇವಾಗ ನೋಡಿ ಪ್ರಮೋಷನ್ ಅಂತ ಎಲ್ಲರೂ ರೀಲ್ಸ್ ಮಾಡಿದ್ರು ನಿಮ್ದದು ಸಾಂಗ್ ಅಂತ. ಸೊ ಇವತ್ತಂತೂ ಏನೋ ಡಿಮೋಟಿವೇಶನ್ ಅಂತ ನಿಮ್ಗೆ ಇಲ್ಲ. ಇವಾಗ ಎಲ್ಲ ಈ ಬಿಗಿನರ್ಸ್ ಹಿಡ್ಕೊಂಡು ಪೂರ ಎಲ್ಲ ಟಾಪ್ ಇನ್ಫ್ಲುಯೆನ್ಸರ್ಸ್ ತನ ಎಲ್ಲರೂ ರೀಲ್ಸ್ ಮಾಡ್ಯಾರ. ಎಲ್ಲರೂ ಸಾಂಗ್ ಮ್ಯಾಗ ರೀಲ್ಸ್ ಆಗಲಿ, ಆ್ಯಕ್ಷನ್ ವಿಡಿಯೋಸ್ ಆಗಲಿ, ಪಾಪ ಎಲ್ಲ ಭಾಳ ಸಪೋರ್ಟ್ ಮಾಡ್ಯಾರ. ಆವಾಗ ಸ್ವಲ್ಪ ನನಗೆ ಮಾಡಲ್ಲ, ನಾ ಇಷ್ಟು ಹೈರ್ ಮಾಡ್ತೆ, ಸೊ ಈ ಒಂದು ವಿಡಿಯೋ ಒಂದು ರೀಲಿಗೆ ನಾ ಇಷ್ಟು ತಗೋತೆ, ಹಂಗೆ ಭಾಳ ಮಂದಿ ಅಂದಾರ. ಸೊ ಅವ್ರಿಗೇನು ಒಂದು ಫೇಮ್ ಸಿಕ್ಕದ ಅಂಥೇಳಿ ಅವ್ರಿಗೆ ಸ್ವಲ್ಪ ಅಹಂಕಾರ. ಸೊ ಇರಲಿ, ಅದು ಎಲ್ಲ ಒಂದು ಬೆಳೆದ ಮೇಲೆ ಅದು ಅಷ್ಟದ ಅಹಂಕಾರ ಇರಬೇಕು. ಅದು ನಮ್ಮ ಬೀದರ್ ಮಂದಿ
ನಮ್ಮ ಬೀದರ್ ಮಂದಿಗೆ ತೋರಿಸ್ಬಾರ್ದು ಅಂತ ನಾವೊಂದು ಹೇಳ್ತೆ ಹೇಳೋದು. ಯಾಕಂತಂದ್ರೆ ಬೀದರ್ ಜನತೆ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನ ಟಾಪ್ ಮೇಲೆ ಇರ್ತದ ನಮ್ಮ ಜಿಲ್ಲೆ ಅಂತ ಅನ್ನೋದು. ಅದಕ್ಕೆ ನಾ ಒಂದು ಹೇಳಕ್ ಬಯಸ್ತೀನಿ, ನಮ್ಮ ಬೀದರ್ ಅದಕ್ಕೆ ಇನ್ನ ಹಿಂದೆ. ಆ್ಯಂಡ್ ಇದು ಆಗ್ಬಿಟ್ಟು ಸರ್, ಕೊನೆಯದಾಗಿ ಇದು ಮೂವಿ ಹೆಸರು ಶೇರ್ ಅಂತ ಕೊಟ್ಟಿದ್ರು. ಈ ಮೂವಿ ನೇಮ್ ಈ ಶೇರ್ ಅಂತ ಕೊಡೋದಕ್ಕೆ ಅದ್ರ ಹಿಂದಿನ ಈ ಕಾರಣ ಏನಿತ್ತು ಸರ್? ಶೇರ್ ರಿಲೇಟೆಡ್ ಅದು ಕಿರಣ್ ರಾಜಿ ರಿಲೇಟೆಡ್ ಅದಕ್ಕೆ ಹೀರೋಗೋಸ್ಕರ ಟೈಟಲ್ ಮಾಡಿದ ಶೇರ್. ಮತ್ತೆ ನಿಮ್ ಪಾತ್ರದ ಹೆಸರು ಗಿಲ್ಲಿ ಆಗಿತ್ತಲ್ಲ, ಸೊ ಅದು ಏನಾದ್ರೂ ಕಾರಣ ಇತ್ತಾ ಏನಾದ್ರೆ ಅಷ್ಟೇ? ಅದೇ ಒಂದು ಗಿಲ್ಲಿ ದಂಡ ಇರುತ್ತಲ್ಲ ಗೇಮ್, ಅಂದ್ರೆ ಗಿಲ್ಲಿ ಅಂದ್ರೆ ನಾನು ಸ್ವಲ್ಪ ತಳ್ಳಗಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಗಿಲ್ಲಿ ಅಂತ. ಓಕೆ 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 ಸರ್. ಮತ್ತೆ ಇವಾಗ ಈ ಮೂವಿ ನೋಡಿದ್ಮೇಲೆ ನೋಡ್ಲೇಬೇಕು ನಮ್ಮ ಜನತೆ ಅಂತ ಯಾಕೆ ನೀವು ಇದು ಮಾಡ್ತಾ ಇರೋದು? ಮುಖ್ಯ ಕಾರಣ ಏನಿದೆ ಸರ್? ಯಾಕೆ ನೋಡ್ಬೇಕು ಈ ಮೂವಿ ನಮ್ದು ಯುವ ಜನತೆ? ಇವತ್ತಿಗೂ ಯುವ ಜನತೆ ನೋಡ್ಲೇಬೇಕು, ಯಾಕಂದ್ರೆ ಅದ್ರಾಗ ಬಹಳ ಸ್ಮಗ್ಲಿಂಗ್ ಇರ್ಬೋದು, ಕಿಡ್ನಾಪಿಂಗು, ಕಿಲ್ಲಿಂಗು, ಬಾಟಲ್ ಹೊಡೆಯೋದು, ಚುಚ್ಚೋದು, ಇದೆಲ್ಲ ಅದ್ರಾಗ ಹೆಂಗ್ ಎಡಿಕ್ಟ್ ಆಯ್ತಾರ ಮಕ್ಕಳು, ಹೆಂಗ ದುಡ್ಡಿಂದು ಅಹಂಕಾರ ಬರ್ತದ, ಹೆಂಗ ದುಡ್ಡಿಂದು ನಶ ಇರ್ತದ, ಇವಾಗ ದುಡ್ಡು ಕಮಸ್ಬೇಕು, ಹೆಂಗ್ ಕೆಟ್ಟ ಕೆಲಸ ಮಾಡಿ ದುಡ್ಡು ಕಮಸ್ಲತ್ತಾರ. ಸೊ ಅದು ಒಂದು ರೀತಿಲಿಂದ ಒಂದು ಎಚ್ಚರಿಕೆ ಎಲ್ಲ ನಮ್ದು ಯುವಕರಿಗದ. ಸೊ ಅದಕ್ಕೋಸ್ಕರ ಅಂತೂ ಮೂವಿ ನೋಡಲೇಬೇಕು. ಸೊ ಅಫ್ಕೋರ್ಸ್ ಸರ್, ನಿಮ್ಮ ಒಂದು ನೋಡಿ ನಮ್ಮ ಬೀದರ್ ಜಿಲ್ಲೆ ಬೆಡಗ ಆದಂತಹ ಕ್ರಿಸ್ ಗಿಲ್ಲಿ ಸರ್ ಅವ್ರದ್ದು ಒಂದು ಖಳನಾಯಕ ನಟನಾಗಿ ನಟಿಸಿದಂತಹ ಮೂವಿ ಶೇರ್ ಮೂವಿ ಆಲ್ರೆಡಿ ಇವತ್ತು ರಿಲೀಸ್ ಆಗಿದೆ. ಸೊ ಹೇಳ್ತಾ ಇದ್ದಾರೆ ಸರ್, ನಮ್ಮ ಯುವಕರಿಗೋಸ್ಕರನೇ ಅಂತ ಮಾಡಿದಂತಹ ಮೂವಿ ಸುಮಾರು ಮೆಸೇಜ್ ಕೊಡುತ್ತೆ. ಸೊ ಮತ್ತೆ ಸರ್, ನಿಮಗೇನು ಅನ್ನಿಸ್ತಾ ಇದೆ ಸರ್ ಇವತ್ತಿನ ದಿವಸ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಬಂದ್ಬಿಟ್ಟು? ತುಂಬಾ ಧನ್ಯವಾದಗಳು, ಕರೆದಿ ನಮಗೆ ಇಷ್ಟು ಸಪೋರ್ಟ್ ಮಾಡಿ ಬೆಂಬಲ ಮಾಡ್ತಿದ್ದೀರಾ, ತುಂಬಾ ಧನ್ಯವಾದಗಳು. ಅಫ್ಕೋರ್ಸ್ ಸರ್, ಆ್ಯಂಡ್ ನಾವು ಹೇಳೋದಷ್ಟೇ, ನೀವು ಇನ್ನೂ ಭರ್ಜರಿಯಾಗಿ ಇನ್ನೂ ದೊಡ್ಡ ಸ್ಕ್ರೀನ್ ಮೇಲೆ ನೀವು ಇನ್ನೂ ತೆರೆಗೊಳ್ಬೇಕು, ನಮ್ಮ ಬೀದರ್ ಜಿಲ್ಲೆ ಹೆಸರು ಹೀಗೆ ನಿರಂತರವಾಗಿ ಹೋಗಬೇಕು ಅಂತ ಅಂತೀನಿ. ಅದಾದಮೇಲೆ ಮತ್ತೊಮ್ಮೆ ತುಂಬ ತುಂಬ ಧನ್ಯವಾದಗಳು ಸರ್, ನಿಮ್ಮ ಒಂದು ಸಮಯವನ್ನು ಕೊಟ್ಟು. ಆ್ಯಂಡ್ ಎಲ್ಲರೂ ಕೂಡ ಶೇರ್ ಮೂವಿನ ನೋಡಿ ನಮ್ಮ ಬೀದರ್ ಮಗನಾದಂತಹ ಕ್ರಿಸ್ ಗಿಲ್ಲಿ ಸರ್ ಅವರಿಗೆ ಆದಷ್ಟು ಸಪೋರ್ಟ್ ಮಾಡಿ ಬೆಂಬಲ ಕೊಡಿ. ಆ್ಯಂಡ್ ನೀವು ಸರ್, ನಮ್ಮ ಬೀದರ್ ಜಿಲ್ಲೆ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಯುವಕರಿಗೂ ಕೂಡ ನೀವು ನಡೆದಂತಹ ಒಂದು ಹಾದಿ, ನೀವು ಕಂಡಂತಹ ಒಂದು ಸಕ್ಸಸ್ ಏನಿದೆ, ಅದೇ ಒಂದು ಹಾದಿಯಲ್ಲಿ ಅದೇ ಒಂದು ಸಕ್ಸಸ್ನ ಒಂದು ಮೆಸೇಜನ್ನು ನಮ್ಮ ಬೀದರ್ ಯುವಕರಿಗೂ ಕೊಡಿ. ಆ್ಯಂಡ್ ಇದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಿಂದ ಇನ್ನಷ್ಟು ಪ್ರತಿಭೆಗಳು ಬೆಳಿಬೇಕು ಸರ್. ಅದನ್ನು ಕೂಡ ಮುಂದೆ ಮಾಡಬೇಕು. ಇವಾಗ ನೀವು ಹೋಗಿದ್ದೀರಾ ಅಂತಂದರೆ ಇವಾಗ ನಮ್ಮ ಬೀದರ್ ಜಿಲ್ಲೆಯ ಹಲವಾರು ಯುವಕರಿಗೂ ಕೂಡ ಈ ಒಂದು ಸಕ್ಸಸ್, ಈ ಒಂದು ಕನಸು ಅವ್ರದ್ದು ನನಸಾಗಬೇಕು ಸರ್. ಅದಕ್ಕೂ ಕೂಡ ನೀವು ಸಪೋರ್ಟ್ ಮಾಡಿ ಸರ್. ಅದೇ ಹೇಳ್ದಲ್ಲ ನಾನು, ಅದು ಒಂದು 2-3 ಮಂತ್ಸ್ ಬಿಫೋರ್ ಪ್ಲಾನ್ ಮಾಡ್ತಿದ್ವು ಅಂತ. ಸೊ ಇದು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿ, ನೋಡ್ರಿ ಇನ್ ಫ್ಯೂಚರ್ ಫಾರ್ ಇನ್ನೊಂದು 6-7 ಮಂತ್ಸ್ ಅಲ್ಲಿ, ಇನ್ನೂ 1 year ಒಳಗಡೆ ಇನ್ನೊಂದು ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ವತಿಯಿಂದ ಇನ್ನೊಂದು ಮೂವಿ ಪ್ರೊಡ್ಯೂಸ್ ಮಾಡ್ಬೇಕಂತ. ಓಕೆ, ಸೊ ಅದರಲ್ಲಿ ಆದಷ್ಟು ನಮ್ಮ ಬೀದರ್ ಯುವ ಜನತೆಗೆ, ಯುವಕರಿಗೆ ಆದಷ್ಟು ಪ್ರತಿಭೆಗಳಿದ್ದಾವೆ, ಅವರಿಗೆ ಚಾನ್ಸ್ ಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಅನಂತ ಧನ್ಯವಾದಗಳು ಸರ್.